ಪ್ರಿಯ ವೀಕ್ಷಕರೇ, ಫೆಬ್ರವರಿ 28 ಇದೇ ಶುಕ್ರವಾರ ರಾಷ್ಟ್ರದಾದ್ಯಂತ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಜನಸಾಮಾನ್ಯರು ಕೂಡ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದು ಯಾಕೆ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಫೆಬ್ರವರಿ 28ಕ್ಕೆ ಆಚರಿಸಬೇಕು, ಯಾಕೆ, ಅದರ ಮಹತ್ವವೇನು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಜ್ಞಾನ ಕಾರ್ಯಕ್ರಮಗಳಲ್ಲಿ ವಿಜ್ಞಾನದ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸೋದರಲ್ಲಿ ನಿರತರಾಗಿರ್ತಕ್ಕಂಥ ನಮ್ಮ ತಾರಾಮಂಡಲದ ಗೌರವ ನಿರ್ದೇಶಕರೂ ಆಗಿರ್ತಕ್ಕಂಥ ಶ್ರೀಯುತ ಚಳ್ಳಕೆರೆ ಹರಿಸ್ವಾಮಿ ಅವರಿದ್ದಾರೆ. ಅವರಿಗೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವತ್ತು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವು ದಿನನಿತ್ಯವೂ ಆಚರಣೆ ಮಾಡ್ಬೋದಾಗಿತ್ತು, ಆದರೆ ಆ ರೀತಿ ಆಚರಣೆ ಮಾಡ್ತಾ ಇಲ್ಲ. ಅದು ಫೆಬ್ರವರಿ 28ಕ್ಕೆ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅದಕ್ಕೆ ಮಾತ್ರ ಸೀಮಿತವೇ? ಅದರ ಮಹತ್ವ ಏನು ಅನ್ನೋದನ್ನು ನಮ್ಮ ಕೇಳುಗರಿಗೆ, ಶ್ರೋತೃಗಳಿಗೆ ತಿಳಿಸ್ಕೊಡಿ ಸರ್. ಇದು ಒಂದು ಸರ್ಕಾರಿ ಘೋಷಿತ ಒಂದು ದಿನಾಚರಣೆ. ಓಕೆ, ಇದರರ್ಥ ಅವತ್ತು ಮಾತ್ರ ವಿಜ್ಞಾನ ತಿಳುವಳಿಕೆ ಬರಬೇಕು ಅಂತ ಅರ್ಥ ಅಲ್ಲ. ಸಹಜವಾಗಿ ಎಲ್ಲ ದಿನಾಚರಣೆಗಳು ಇದೆ. ನಮ್ಮ ಗಾಂಧಿ ಜಯಂತಿ ಇದೆ, ಸ್ವತಂತ್ರ ದಿನಾಚರಣೆ ಇರುತ್ತೆ, ರಿಪಬ್ಲಿಕ್ ಡೇ ಇದೆ. ಅದೇ ಥರ ದೇಶದಲ್ಲಿ ವಿಜ್ಞಾನದ ಒಂದು ಸಾಧನೆಯನ್ನು ಅಥವಾ ವಿಜ್ಞಾನ ತಂತ್ರಜ್ಞಾನಗಳ ಮುಂಚೂಣಿಯಲ್ಲಿ ನಮ್ಮ ದೇಶ ಹೋಗಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿ ಅವತ್ತು ಆ ದೇಶದ ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆಗಳನ್ನು ಸ್ಮರಿಸ್ತಕ್ಕಂಥದ್ದು ಮತ್ತು ಅದರ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥದ್ದು ಮತ್ತು ಅಕಾಡೆಮಿಕ್ ಆಗಿ ಶಾಲಾ ಕಾಲೇಜುಗಳು ಯೂನಿವರ್ಸಿಟಿಗಳಲ್ಲಿ ಆ ವಿಜ್ಞಾನದ ಕಲಿಕೆಯ ಬಗ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಆಶಯದಿಂದ 1986ರಲ್ಲಿ ಭಾರತ ಸರ್ಕಾರ ಈ ವಿಜ್ಞಾನ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. ಬಹಳ ಮುಖ್ಯವಾಗಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಫೆಬ್ರವರಿ 28 ಯಾಕೆ ಆ ದಿನಾಂಕವನ್ನು ಆಯ್ಕೆ ಮಾಡಿದ ಉದ್ದೇಶ ಏನು ಅಂತ. ಆ ದಿನ ನಮ್ಮ ದೇಶಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತ, ತಮಗೆ ಗೊತ್ತಿದೆ ನೊಬೆಲ್ ಪ್ರಶಸ್ತಿ ವಿಜ್ಞಾನದಲ್ಲಿ ಪಡ್ತಕ್ಕಂಥದ್ದು ಬಹಳ ದುಸ್ಸಾಹಸವಾದ ಕೆಲಸ, ಕಷ್ಟ, ಬಹಳ ಸಾಧನೆ ಮಾಡಿರಬೇಕು. ಇಡೀ ಮನುಕುಲಕ್ಕೆ ಕೊಡುಗೆ ನೀಡುವಂತ ಒಂದು ಸಂಶೋಧನೆಯನ್ನ ಯಾರಾದರೂ ವಿಜ್ಞಾನಿ ಮಾಡಿ ಜಗತ್ತೇ ಮೆಚ್ಚುವಂತ ಮತ್ತು ಜಗತ್ತಿನ ವಿಜ್ಞಾನ ವಲಯಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ಶೋಧನೆಯನ್ನ ಮಾಡಿರ್ತಕ್ಕಂಥ ವಿಜ್ಞಾನಿಗೆ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಇದುವರೆಗೂ ಆ ರೀತಿ ಕೊಡ್ತಾ ಬಂದಿದ್ದಾರೆ. ಆ ಎಲ್ಲ ಕ್ಷೇತ್ರಗಳಲ್ಲೂ ಕೊಡ್ತಿದ್ದಾರೆ. ಎಲ್ಲ ಕ್ಷೇತ್ರಕ್ಕೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡ್ತಾರೆ, ಸಾಹಿತ್ಯ ಕ್ಷೇತ್ರದಲ್ಲೂ ಇದೆ. ಅದೇ ಥರ ವಿಜ್ಞಾನದಲ್ಲಿ ಮಾಡಿದಂಥವ್ರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ವಿಜ್ಞಾನ ಸಂಶೋಧನೆಯಲ್ಲಿ ಕೊಡಬೇಕು ಅಂತ. ಯಾಕೆಂದರೆ ನಿಮಗೆ ಗೊತ್ತಿದೆ, ವಿಜ್ಞಾನ ತಂತ್ರಜ್ಞಾನಗಳ ನಿಜವಾದ ಬೆಳವಣಿಗೆ ಮನುಕುಲದ ಒಂದು ವಿಕಾಸ, ನಾಗರಿಕತೆಯ ವಿಕಾಸ. ಸೊ ಹಾಗಾಗಿ ವಿಜ್ಞಾನಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಫೆಬ್ರವರಿ 28 ನಮ್ಮ ದೇಶಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ಕ ದಿನ. ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಿ ವಿ ರಾಮನ್, ನಮ್ಮ ದೇಶದ ಹಿರಿಯ ವಿಜ್ಞಾನಿಗಳು, ನಮ್ಮ ದೇಶ ಹೆಮ್ಮೆ ಪಡಬಹುದಂತ ಒಬ್ಬ ಮೇರು ವಿಜ್ಞಾನಿ, ಅವರಿಗೆ ನೊಬೆಲ್ ಪ್ರಶಸ್ತಿ ಆ ದಿನ ಬಂತು. ಫೆಬ್ರವರಿ 28ಕ್ಕೆ ಸ್ಟಾಕ್ ಹೋಮ್ನಲ್ಲಿ ಸ್ವೀಡನ್ ಮಹಾರಾಜ ಸಾಧನೆ ಏನು, ಅದಕ್ಕೆ ಕಾರಣ ಏನು ಅಂದರೆ ಅವ್ರ ಸಂಶೋಧನೆ ರಾಮನ್ ಪರಿಣಾಮ ಅಂತ. ಶಾಲಾ ಕಾಲೇಜುಗಳಲ್ಲಿ ಓದ್ತೀವಿ ನಾವು, ಅದನ್ನು ಮಕ್ಕಳೆಲ್ಲ ಓದ್ತಾರೆ. ರಾಮನ್ ಪರಿಣಾಮ ಅಂತಕ್ಕಂಥದ್ದು ಬಹಳ ಸರಳವಾದ ಸಂಶೋಧನೆ, ಆದರೆ ಮಹತ್ವವಾದ ಸಂಶೋಧನೆ. ಹೇಳಲಿಕ್ಕೆ ನಾವು ಕಲೀಲಿಕ್ಕೆ ಬಹಳ ಸರಳವಾಗಿದೆ, ಆದರೆ ಆ ಸಂಶೋಧನೆ ಬಹಳ ಮಹತ್ವದ್ದು. ಆ ಕಾಲದಲ್ಲಲ್ಲ, ಈ ಕಾಲದಲ್ಲೂ, ಆ ಕಾಲದಲ್ಲಿ ಅಷ್ಟೇ ಅಲ್ಲ, ಈ ಕಾಲದಲ್ಲೂ ಕೂಡ ಆ ಶೋಧನೆಗೆ ಬಹಳ ಮಹತ್ವ ಇದೆ. ಭೌತಶಾಸ್ತ್ರದಲ್ಲಿ, ಭೌತ ವಿಜ್ಞಾನದಲ್ಲಿ. ಹೇಗೆ ಅಂತಂದ್ರೆ, ಈಗ ರಾಮನ್ ಪರಿಣಾಮ ಅಂತಕ್ಕಂಥದ್ದು ಬಹಳ ಸರಳ. ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ಘನ, ದ್ರವ ಅಥವಾ ಅನಿಲ, ಈ ವಸ್ತುಗಳನ್ನು ನಿಮಗೆ ಕೊಟ್ಟರೆ ಆ ವಸ್ತುವಿಗೆ ಡ್ಯಾಮೇಜ್ ಆಗದಂತೆ ಅಥವಾ ಅದಕ್ಕೆ ತೊಂದರೆ ಆಗದಂತೆ ಅದರ ಒಂದು ಅಣುಗಳು ಸಂಯೋಜನೆ ಏನಿದೆ ಆ ವಸ್ತುವಿನಲ್ಲಿ ಅನ್ನೋದನ್ನ ರಾಮನ್ ಪರಿಣಾಮದಿಂದ ಸುಲಭ ಕಂಡುಹಿಡಿದ್ಬಿಡ್ಬೋದು. ಈ ಸಂಶೋಧನೆ ಆದಾಗ ಅದಕ್ಕಿಂತ ಮುಂಚೆ ಬಹಳ ತೊಂದರೆ ಅನುಭವಿಸ್ತಾ ಇದ್ರು ವಿಜ್ಞಾನಿಗಳು ಭೌತಶಾಸ್ತ್ರದಲ್ಲಿ ಅಥವಾ ರಸಾಯನಶಾಸ್ತ್ರದಲ್ಲಿ. ಒಂದು ವಸ್ತುವಿನ ಆಕಾರ, ಅದರೊಳಗೆ ಯಾವ ರೀತಿ ಕಾಂಬಿನೇಷನ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು. ಆ ವಸ್ತುವನ್ನ ಕೊಟ್ಟಿ ಪುಡಿ ಮಾಡಬೇಕಾಗಿತ್ತು, ಅದನ್ನ ಮತ್ತೆ ಅದರ ಮೂಲ ಧಾತುಗಳು ಯಾವುವು ಅಂತ ಬೇರ್ಪಡಿಸ್ಬೇಕಾಗಿತ್ತು, ತಿಳ್ಕೋಬೇಕಾಗಿತ್ತು. ರಾಮನ್ ರವರು ಬಹಳ ಸರಳ ವಿಧಾನದಿಂದ ಇದನ್ನ ಸಾಲ್ವ್ ಮಾಡಿದ್ರು. ಹೇಗೆ ಅಂತಂದ್ರೆ, ಒಂದು ಬೆಳಕಿನ ಕಿರಣವನ್ನ ಒಂದು ವಸ್ತುವಿನ ಮೂಲಕ ಹಾಯಿಸಿ
ಅದರ ಪ್ರತಿಫಲನ ಬೆಳಕು, ಯಾವುದೇ ಬೆಳಕು ಅದು ಒಂದು ವಸ್ತುವಿನಲ್ಲಿ ಬಿದ್ದ ತಕ್ಷಣ ಅದು ಪ್ರತಿಫಲನಗೊಳಿಸುತ್ತೆ. ಅದು ಒಂದು ಕನ್ನಡಿಯಲ್ಲಿ ಬಿದ್ದರೆ ಮಾತ್ರ ಬೆಳಕು ಪ್ರತಿಫಲನ ಬರುತ್ತೆ ಅಂತ ನಮಗೆ ಸಾಮಾನ್ಯವಾಗಿ ನಂಬಿಕೆ ಇದೆ. ಆದರೆ ಹಾಗಲ್ಲ, ಯಾವುದೇ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದರೆ, ಈಗ ನಮ್ಮ ಕಣ್ಣಿನ ದೃಷ್ಟಿಗೆ ಯಾವುದೇ ವಸ್ತುಗಳು ಕಾಣೋದು ಅದೇ ಕಾರಣಕ್ಕೇನೆ. ಈಗ ನಾವೊಂದು ಕಂಪ್ಯೂಟರ್ ಇಲ್ಲಿದೆ ನೋಡ್ತಾ ಇದ್ದೀವಿ ಅಂತಂದ್ರೆ, ಕಂಪ್ಯೂಟರ್ ಮೇಲೆ ಬೆಳಕು ಬಿದ್ದು ಬೆಳಕು ಪ್ರತಿಫಲನ ಆಗಿ ನಮ್ಮ ಕಣ್ಣಿನಲ್ಲಿ ಬಿದ್ದಾಗ ಕಂಪ್ಯೂಟರ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೀವು ಕತ್ತಲ ಕೋಣೆಯಲ್ಲಿ ನಿಮ್ಗೆ ಯಾವ ವಸ್ತುಗಳು ಕಾಣಲ್ಲ, ಯಾಕೆಂದ್ರೆ ಬೆಳಕಿಲ್ಲ ಅಲ್ಲಿ. ಬೆಳಕಿದ್ರೆ ಮಾತ್ರ ನಿಮಗೆ ವಸ್ತುಗಳು ಗೋಚರ ಆಗುತ್ತೆ. ಸೊ ಈ ಒಂದು ಸಣ್ಣ ಒಂದು ಎಳೆಯನ್ನ ಹಿಡಿದು ಅವರು ಬೆಳಕಿನ ಪ್ರತಿಫಲನಗೊಂಡಂತ, ಯಾವುದೇ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಅದು ಪ್ರತಿಫಲನಗೊಂಡಾಗ ಆ ಬೆಳಕಿನಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳನ್ನ ಅಧ್ಯಯನ ಮಾಡಿ ಆ ವಸ್ತುವಿನಲ್ಲಿ ಏನಿದೆ ಅಂತ ಹೇಳ್ಬಿಡ್ಬೋದು, ವಸ್ತುವಿನ ಅಣುಗಳ ರಚನೆ ಏನಿದೆ ಅಂತ ಹೇಳ್ಬಿಡ್ಬೋದು. ಸೊ ಇಂಥ ಒಂದು ಮಹತ್ವವಾದ ಸಂಶೋಧನೆಯನ್ನ ಮಾಡಿದ್ದಕ್ಕಾಗಿ ಸಿ.ವಿ. ರಾಮನ್ ರವರಿಗೆ ನೊಬೆಲ್ ಪುರಸ್ಕಾರವನ್ನು 1930ರಲ್ಲಿ ಕೊಡಮಾಡಲಾಯಿತು. ಅವರು ಭಾರತದಿಂದ ಹೋಗಿ ಅದನ್ನು ತಗೊಂಡು ಬಂದರು. ನಿಮ್ಗೆ ಇನ್ನೊಂದು ಬಹಳ ಮಹತ್ವವಾದ ವಿಚಾರ ಹೇಳಬೇಕೇನು ಅಂದರೆ, ಈ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಕೇವಲ ಒಂದು ಪ್ರಶಸ್ತಿ ಸಿಕ್ತು, ಬಹುಮಾನ ಸಿಕ್ತು, ಏನೋ ಹಣಕಾಸಿನ ಸಹಾಯ ಸಿಕ್ತು ಸ್ವೀಡನ್ನಿನ ರಾಜ್ಕುಮಾರ್ನಿಂದ ಅಲ್ಲ, ಅದು ಮುಖ್ಯ ಅಲ್ಲ. ಬಹಳ ಮುಖ್ಯವಾದ್ದೇನು ಅಂದರೆ, ನಿಮಗೆ ಗೊತ್ತಿದೆ 1931 ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ನಮ್ಮ ದೇಶ ಬ್ರಿಟಿಷರ ದಾಸ್ಯದಲ್ಲಿತ್ತು. ಆ ಸಂದರ್ಭದಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸ್ವತಂತ್ರ ಚಳವಳಿ ನಡೀತಾ ಇತ್ತು. ಆಗ ಭಾರತೀಯರಿಗೆ ನಮ್ಮನ್ನು ನಾವೇ ಆಳಿಕೊಳ್ಳುವ ಶಕ್ತಿ ಇದೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿ ನಡೀತಾ ಇತ್ತು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ ಆಗುವಂತ ಹಂತ ಅದು 1931. ಅಂತ ಸಂದರ್ಭದಲ್ಲಿ ಸಿ.ವಿ. ರಾಮನ್ ರವರಿಗೆ, ಒಬ್ಬ ಅಪ್ಪಟ ಭಾರತೀಯನಿಗೆ, ಇದೇ ದೇಶದಲ್ಲೇ ಸಂಶೋಧನೆ ಮಾಡಿದಂಥ ವ್ಯಕ್ತಿಗೆ, ಯಾವುದೇ ಪರಿಕರಗಳಿಲ್ಲದೆ ಮಾಡಿದಂಥ ಸಂಶೋಧನೆ ಮಾಡಿದಂಥ ವ್ಯಕ್ತಿಗೆ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಂತ ಸಂದರ್ಭ ಇದೆಯಲ್ಲ, ಅದು ಇಡೀ ಭಾರತಕ್ಕೆ ಸ್ವಾಭಿಮಾನದ ಸಂಕೇತ ಆಗಿತ್ತು. ಗಾಂಧೀಜಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂತ ಸಂಗತಿಯಾಗಿತ್ತು. ಯಾಕೆಂದ್ರೆ ಭಾರತೀಯರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ ಅಂದ್ರೆ ನೀವೇನ್ ನಮ್ಮನ್ನು ಆಳಬೇಕು, ನೀವು ಮೊದಲು ಇಲ್ಲಿಂದ ತೊಲಗ್ರಿ ಅಂತ ಬ್ರಿಟಿಷರ ಮೇಲೆ ಒತ್ತಡ ಹೇರುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ವೈಜ್ಞಾನಿಕ ಈ ನೊಬೆಲ್ ಪ್ರಶಸ್ತಿ ಅನ್ನೋದು ಒಂದು ಕಾರಣ ಆಯ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಗಾಂಧೀಜಿಗೆ ಬಹಳ ಹೆಮ್ಮೆ ಇತ್ತು ಸಿ.ವಿ. ರಾಮನ್ ರವರು. ಅದಕ್ಕೆ ಅವರು 1928ರಲ್ಲಿ ಬೆಂಗಳೂರಿಗೆ ಬರ್ತಾರೆ ಗಾಂಧೀಜಿ. ಆ ಸಂದರ್ಭದಲ್ಲಿ ಸಿ.ವಿ. ರಾಮನ್ ಭಾರತೀಯ ವಿಜ್ಞಾನ ಮಂದಿರದ ಮೊದಲ ನಿರ್ದೇಶಕರಾಗಿರ್ತಾರೆ 1933ರಲ್ಲಿ. ಆ ಸಂದರ್ಭದಲ್ಲಿ ಗಾಂಧೀಜಿ ಹೋಗಿ ಸಿ.ವಿ. ರಾಮನ್ ಕೇಳ್ತಾರೆ, ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ನೋಡಿ ನೀವು ಅಂತ. ಅವಾಗ ಗಾಂಧೀಜಿ ತಕ್ಷಣ ಖುಷಿಯಿಂದ ಆ ಒಂದು ಭಾರತೀಯ ವಿಜ್ಞಾನ ಮಂದಿರಕ್ಕೆ ಭೇಟಿ ಆಗ್ತಾರೆ. ಇಲ್ಲಿ ಒಂದು ನೆನೆಸ್ಕೊಳ್ಬೇಕು ಬಹಳ ಮುಖ್ಯವಾದ ವಿಚಾರ, ಗಾಂಧೀಜಿ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬ ತುಂಡು ಬಟ್ಟೆಯ ಫಕೀರ. ಸ್ವತಂತ್ರ ಸೇನಾನಿ ಇರ್ಬೋದು, ಆದರೆ ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ. ತುಂಡು ಬಟ್ಟೆಯ ಫಕೀರ, ಎಲ್ಲೋ ತಿರುಗಾಡ್ತಕ್ಕಂಥ, ಎಲ್ಲೋ ಸ್ವತಂತ್ರ ಚಳವಳಿ ಮಾಡ್ತಕ್ಕಂಥ ಈ ವಿಜ್ಞಾನ ಮಂದಿರಕ್ಕೆ ಬಂದು ಏನು ನೋಡ್ತಾರೆ, ಏನು ಮಾತಾಡ್ತಾರೆ ಅನ್ನೋ ಕುತೂಹಲ ಇತ್ತು ಎಲ್ಲರಿಗೂ. ಗಾಂಧೀಜಿ ಅತ್ಯದ್ಭುತವಾದ ಒಂದು ಉಪನ್ಯಾಸ ಭಾಷಣ ಮಾಡ್ತಾರೆ ವಿಜ್ಞಾನಿಗಳನ್ನೆಲ್ಲ ಕುರಿತು. ಅದು ಇವತ್ತಿಗೂ ಕೂಡ ಜಾಗತಿಕ ಮಟ್ಟದಲ್ಲಿ ಅತ್ಯುತ್ತಮ ವಿಜ್ಞಾನದ ಭಾಷಣ ಅಂತೇಳಿ ಪ್ರಕಾರವಾಗಿ ದಾಖಲೆ ಆಗಿದೆ. ಅವ್ರು ಒಂದೇ ಮಾತಾಡ್ತಾರೆ, ನಾನು ಎಲ್ಲವನ್ನೂ ಅದರ ವಿವರಕ್ಕೆ ಹೋಗಲ್ಲ, ಒಂದೇ ಮಾತಾಡ್ತಾರೆ, ವಿಜ್ಞಾನಿಗಳು ಯಾರೋ ಟಾಟಾ 30 ಲಕ್ಷ ಕೊಟ್ಟರು ಅಥವಾ ಮೈಸೂರು ಮಹಾರಾಜರು ಈ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದಾರೆ ಅಂತೇಳಿ ನೀವು ಸಂಶೋಧನೆ ಮಾಡ್ತೀರಾ. ಸಂಶೋಧನೆ ಮಾಡಬೇಕಾದ್ರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಂಶೋಧನೆ ಮಾಡಿ, ಸಾಯಂಕಾಲ ಟೈಮ್ ಆಯ್ತು, ನಮ್ದು 5 ಗಂಟೆ ಆಯ್ತು, ಬಿಲಿಯರ್ಡ್ಸ್ ಆಡೋಣ, ಟೆನ್ನಿಸ್ ಆಡೋಣ ಬನ್ನಿ ಅಂತ ಹೋಗ್ತಕ್ಕಂಥದ್ದಲ್ಲ. ಈ ದೇಶದ ಟಾಟಾ ದುಡ್ಡು ಕೊಟ್ಟಿರೋ ದುಡ್ಡಾಗ್ಲಿ, ಮೈಸೂರು ಮಹಾರಾಜರು ಕೊಟ್ಟಿರೋ ಸಹಾಯ ಆಗಲಿ, ಈ ದೇಶದ ಬಡ ದರಿದ್ರ ನಾರಾಯಣನಿಂದ ಬಂದಂತ ಕೊಡುಗೆ, ಇದು ನಿಮ್ಮ ಮನಸ್ಸಿನಲ್ಲಿರಬೇಕು ಪ್ರತಿ ಕ್ಷಣದಲ್ಲಿ. ಮತ್ತು ಅವರಿಗೆ ನೀವು ಇಲ್ಲಿ ತಗೊಳ್ಳೋ ಪ್ರತಿ ಪೈಸೆ ಹಣ ಏನಿದೆ ಈ ಇನ್ಸ್ಟಿಟ್ಯೂಟ್ ಭಾರತೀಯ ವಿಜ್ಞಾನ ಮಂದಿರದ್ದು, ಅದು ಈ ಭಾರತದ ಬಡ ಜನಸಾಮಾನ್ಯರಿಗೆ ನಾನು ಋಣಿಯಾಗಿರ್ಬೇಕು ಅನ್ನೋದು ವಿಜ್ಞಾನಿಗಳ ಮನಸ್ಸು ಹೃದಯದಲ್ಲಿರ್ಬೇಕು ಯಾವಾಗಲೂ ಅಂತ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಅದು ಅತ್ಯುತ್ತಮವಾದ ಭಾಷಣ ಅಂತೇಳಿ ಇವತ್ತು ದಾಖಲೆ ಆಗಿದೆ. ಬಹಳ ಒಂದು ಎಮೋಷನಲ್ ಸಂದರ್ಭ ಅದು ವಿಜ್ಞಾನಿಗಳಿಗೆ. ಎಂತ ಮಾತನ್ನ ಗಾಂಧೀಜಿ ಹೇಳಿದ್ರಲ್ಲ, ಅದಕ್ಕೆ ಮಹಾತ್ಮ ಅಂತ ಗಾಂಧೀಜಿನ ಎಲ್ಲರೂ ಕೊಂಡಾಡ್ತಾರೆ. ಬಹಳ ಚೆನ್ನಾಗಿ ಉಪನ್ಯಾಸ ಕೊಟ್ಟವರು ಹೋಗ್ತಾರೆ. ನನಗೇನು ಅರ್ಥ ಆಗ್ಲಿಲ್ಲ, ನಿಮ್ದೆಲ್ಲ ನೋಡಿದೆ, ಇಲ್ಲಿ ಲ್ಯಾಬು, ನಿಮ್ಮ ಪ್ರಯೋಗಾಲಯ ಎಲ್ಲ ನೋಡಿದೆ, ನನ್ನಂತ ಪಕ್ಕರಿಗೆ ಏನ್ ಗೊತ್ತಾಗುತ್ತೆ, ಇದೆಲ್ಲ ನಿಮಗೆ ಬಿಟ್ಟಿರೋ ವಿಚಾರ, ಆದ್ರೆ ನನಗೆ ಗೊತ್ತಿರೋ ವಿಚಾರ ಒಂದ್ ಹೇಳ್ತೀನಿ ಅಂತ ಈ ಭಾಷಣ ಮಾಡ್ತಾರೆ ಗಾಂಧೀಜಿ. ಬಹಳ ಅತ್ಯದ್ಭುತವಾದ ಒಂದು ಉಪನ್ಯಾಸ. ಇದು ಒಂದು ಘಟನೆ ನೆನಪಿಸ್ಕೊಂಡೆ. ಸಿ.ವಿ. ರಾಮನ್ ರವರ ಕೊಡುಗೆ ಬಹಳ ಮಹತ್ತರವಾದ. ಇವತ್ತಿಗೂ ಕೂಡ ನೀವು ಕೇಳಿದ್ರಿ
ಆ ಕಾಲದಲ್ಲಿ ಅಷ್ಟೇ ಮಹತ್ವ ಅಲ್ಲ, ಅಲ್ಲ ಇವತ್ತಿಗೂ ಕೂಡ ಸಿ ವಿ ರಾಮನ್ರು ಏನು ಬೆಳಕಿನ ಪ್ರತಿಫಲನದ ಬಗ್ಗೆ ಕಂಡುಹಿಡಿದ್ರಲ್ಲ, ಚದುರುವಿಕೆ ಬಗ್ಗೆ, ಬೇರೆ ಯಾವ ವಿಜ್ಞಾನಿಗಳಿಗೆ ಇದು ಹೊಳಿಲಿಲ್ವಾ? ವಿಜ್ಞಾನ ಅನ್ನೋದೇ ಹಾಗಲ್ವಾ, ಯಾವುದೇ ಒಂದು ಸಂದರ್ಭ, ಒಂದು ಸಂಶೋಧನೆ ಅನ್ನೋದು ಎಲ್ಲರಿಗೂ ಹೊಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಹಿನ್ನೆಲೆ, ಯಾವುದೋ ಒಂದು ಅರಿವು, ಯಾವುದೋ ಒಂದು ತಿಳುವಳಿಕೆ ಮೇಲೆ, ನಿರಂತರ ಪರಿಶ್ರಮದ ಮೇಲೆ ಒಂದು ಸಂಶೋಧನೆ ಆಗುತ್ತೆ ಯಾವಾಗಲೂ. ಸೊ ಬಹುಶಃ ಸಿ ವಿ ರಾಮನ್ರಿಗೆ ಆ ರೀತಿಯ ಒಂದು ಪ್ರೇರಣೆ, ಸರಳ ಉಪಕರಣ ಬಹಳ. ಅವರು ನಿಮ್ಗೆ ಆಶ್ಚರ್ಯ ಹೇಳ್ಬೇಕು ಅಂತಂದ್ರೆ, ಸಿ ವಿ ರಾಮನ್ರವರು ಅವರು ಮಾಡಿದ ಸಂಶೋಧನೆಯ ಮಾಡಿದ ಪರಿಕರಗಳ ಬೆಲೆ 210 ರೂಪಾಯಿ ಮಾತ್ರ. ಹಳೆಯ ರಟ್ಟುಗಳು, ಅವರು ಉಪಯೋಗಿಸಿದಂತ ಹಳೆಯ ತಗಡು, ವೇಸ್ಟ್ ಮಾಡಿದಂತ ಮೆಟೀರಿಯಲ್ ನಾವು ಬಿಸಾಕ್ತಿವಲ್ಲ ಹೊರಗಡೆ ಮನೆಯಿಂದ, ಇದು ಕಸ ಅಂತ ವಸ್ತುಗಳನ್ನ ಜೋಡಿಸಿ ತಾವೇ ತಯಾರು ಮಾಡಿದ ಒಂದು ಸ್ಪೆಕ್ಟ್ರೋಗ್ರಾಫ್ ನಲ್ಲಿ ಅವರು ಕಿರಣಗಳನ್ನ ಫೋಟೋಗ್ರಫಿ ಮಾಡ್ತಾರೆ. ಯಾಕಂದ್ರೆ ಫೋಟೋಗ್ರಾಫ್ ಇರಲ್ಲ ಅವಾಗ, ಕ್ಯಾಮ್ರಾ ಬರಬೇಕು ಅಂದ್ರೆ ಇಂಗ್ಲೆಂಡಿಂದ ಬರಬೇಕಾಗಿತ್ತು, ಭಾರತದಲ್ಲಿ ಕ್ಯಾಮ್ರಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಿ ವಿ ರಾಮನ್ ಈ ಸಂಶೋಧನೆ ಮಾಡ್ತಾರೆ. ಬಹಳ ದೊಡ್ಡ ಸಂಶೋಧನೆ ಆ ಕಾಲಕ್ಕಷ್ಟೇ ಅಲ್ಲ, ಈ ಕಾಲಕ್ಕೂ ಕೂಡ ದೊಡ್ಡ ಸಂಶೋಧನೆ. ಇವತ್ತಿಗೂ ಕೂಡ ಇಂಗ್ಲೆಂಡ್, ಅಮೆರಿಕಾದಲ್ಲಿ ಸ್ಪೆಕ್ಟ್ರಮ್ಗಳ ಬಗ್ಗೆ ಸಮ್ಮೇಳನಗಳು ನಡೆಯುತ್ತೆ ಪ್ರತಿ ವರ್ಷ. ಕನಿಷ್ಠ 5,000 ಸಂಶೋಧನಾ ಪ್ರಬಂಧ ಮಂಡನೆ ಆದರೆ, ಕಳೆದ ವರ್ಷ ನ್ಯೂಯಾರ್ಕ್ ಅಲ್ಲಿ ನಡೀತು. ಆ ಸಂದರ್ಭದಲ್ಲಿ 5,000 ಸ್ಪೆಕ್ಟ್ರಮ್ಗಳ ಸಂಶೋಧನೆ ಪೇಪರ್ ಮಂಡನೆ ಆದರೆ ವಿಜ್ಞಾನಿಗಳಿಂದ, ಅದರಲ್ಲಿ 3,000 ಪೇಪರ್ಗಳು ಸಿ ವಿ ರಾಮನ್ ರವರ ರಾಮನ್ ಪರಿಣಾಮದ ಕುರಿತೇ ಇರ್ತವೆ. ಅಂದ್ರೆ ಎಷ್ಟು ಮಹತ್ವದ ಸಂಶೋಧನೆ ಪ್ರಬಂಧಗಳು ಅರ್ಥತೆ. ಹಾಗಾಗಿ ಭಾರತ ಸರ್ಕಾರ ಸಿ ವಿ ರಾಮನ್ ರವರ ಈ ಒಂದು ಫೆಬ್ರವರಿ 28ಕ್ಕೇನು ಅವ್ರು ಸಂಶೋಧನೆ ಮಾಡಿದ್ರು, ಇದು ನಮ್ಮ ದೇಶದ ಹೆಮ್ಮೆ ಮತ್ತು ಭಾರತೀಯರ ಹೆಮ್ಮೆ. ನಾವು ಕೊಡ್ತಕ್ಕಂಥ ಗೌರವ ಅನ್ನೋದಕ್ಕಿಂತ ನಮ್ಮ ಹೆಮ್ಮೆ. ನಮ್ಮ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ನೊಬೆಲ್ ಪ್ರಶಸ್ತಿ ತಗೊಂಡ ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಇದೇ ಸೂಕ್ತವಾದ ದಿನ ಅಂತ ಫೆಬ್ರವರಿ 28ನ್ನ ಮಾಡಿದ್ದಾರೆ. ಬಹಳ ಸಂತೋಷ ಏನು ಅಂದ್ರೆ, ಕನ್ನಡಿಗರಾಗಿ ನಮಗೆ ಬೆಂಗಳೂರಿನಲ್ಲಿ ಈ ಸಂಶೋಧನೆನ ಅನೌನ್ಸ್ ಮಾಡಿದ್ದು ಸಿ ವಿ ರಾಮನ್ ರವರು. ಅವ್ರು ಸಂಶೋಧನೆ ಮಾಡಿದ್ದು ಕಲ್ಕತ್ತಾದಲ್ಲಿ, ಆದರೆ ಅವರು ಮುಂದಿನ ಒಂದೇ ವಾರದಲ್ಲಿ ಅವ್ರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಸೆನೆಟ್ ಹಾಲಲ್ಲಿ, ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಹಾಲಲ್ಲಿ ಉಪನ್ಯಾಸ ಕೊಡ್ತಾರೆ. ಅವತ್ತು ಒಂದು ಹೊಸ ಬೆಳಕಿನ ಸಂಶೋಧನೆ ಅಂತೇಳಿ ಅನೌನ್ಸ್ ಮಾಡ್ತಾರೆ ಫೆಬ್ರವರಿ 28ಕ್ಕೆ. ಸೊ ಅದೇ ರೆಕಮೆಂಡ್ ಆಗುತ್ತೆ ನೊಬೆಲ್ ಪ್ರಶಸ್ತಿ. ರಾಮನ್ ಸಂಶೋಧನಾ ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿರೋದು ಇನ್ನೂ ನಮ್ಮ ಹೆಮ್ಮೆ. ಯಾಕೆಂದ್ರೆ ರಾಮನ್ ಅವರು ಜೀವನ ಸಂಶೋಧನೆಯಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕ ಮೇಲೆ ಬೆಂಗಳೂರನ್ನೇ ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡ್ರು, ಬೆಂಗಳೂರಲ್ಲೇ ಉಳಿದ್ರು. ಟಾಟಾ ಇನ್ಸ್ಟಿಟ್ಯೂಟ್ಗೆ ಅವರು ನಿರ್ದೇಶಕರಾದರು, ಮೊದಲ ನಿರ್ದೇಶಕರು, ಭಾರತದ ಮೊದಲ ನಿರ್ದೇಶಕರು. ಅದುವರೆಗೂ ಟಾಟಾ ಇನ್ಸ್ಟಿಟ್ಯೂಟ್ 1905ರಲ್ಲಿ ಪ್ರಾರಂಭ ಆದರೂ ಕೂಡ ಭಾರತ ಸರ್ಕಾರದಿಂದ, ಆಗಿನ ಬ್ರಿಟಿಷ್ ಸರ್ಕಾರದಿಂದ ಎಲ್ಲ ಬ್ರಿಟಿಷ್ ವಿಜ್ಞಾನಿಗಳೇ ಅಲ್ಲಿ ನಿರ್ದೇಶಕರಾಗಿದ್ದರು. ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಅಲ್ಲಿ ನಿರ್ದೇಶಕರಾಗಿದ್ದು ಸಿ ವಿ ರಾಮನ್ ರವರೇ. ಸೊ ಹಾಗಾಗಿ ಒಂದು ಹೆಮ್ಮೆ ಅದು. ಇವತ್ತು ಅವ್ರು ಕೊನೆಯ ಉಸಿರಿರೋವರೆಗೂ ಬೆಂಗಳೂರಲ್ಲೇ ಇದ್ರು. ಬೆಂಗಳೂರಿಗೆ ಬಹಳ ಅವರು ಚಿರಪರಿಚಿತರು. ಬೆಂಗಳೂರು ಬೀದಿಗಳಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ರು. ಅವರ ಇಳಿ ವಯಸ್ಸಿನಲ್ಲೂ ಕೂಡ ಬೆಂಗಳೂರು ಕನ್ನಡ ಸುಲಿತವಾಗಿ ಕನ್ನಡ ಮಾತಾಡ್ತಾ ಇದ್ರು. ಅವ್ರ ಮಾತೃಭಾಷೆ ತಮಿಳು, ಆದರೆ ಕನ್ನಡವನ್ನ ತುಂಬಾ ಚೆನ್ನಾಗಿ ಕಾವ್ಯದ ರೂಪದಲ್ಲಿ ಮಾತಾಡ್ತಾರೆ. ಸರ್, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ಆದರೆ ಈ ರಾಷ್ಟ್ರೀಯ ಮಹತ್ವ ವಿಜ್ಞಾನ ದಿನಾಚರಣೆಯನ್ನ ನಾವು ಆಚರಣೆ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಏನನ್ನು ಹೇಳಲು ಬಯಸ್ತೀರಿ ನೀವು? ಬಹಳ ಸರಳವಾದ ಸಂದೇಶ ಇದೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ವೈಜ್ಞಾನಿಕ ಮನೋಭಾವ ಸಮಾಜದಲ್ಲಿ ಬೆಳಿಬೇಕು, ವೈಚಾರಿಕತೆ ಬೆಳಿಬೇಕು, ವಿಜ್ಞಾನ ದೃಷ್ಟಿಕೋನ ಸಮಾಜದಲ್ಲಿ ಬೆಳಿಬೇಕು, ಒಟ್ಟಾರೆಯಾಗಿ ವೈಜ್ಞಾನಿಕ ಭಾರತ ನಿರ್ಮಾಣ ಆಗಬೇಕು ಅನ್ನೋದು ಇದರ ಆಶಯ, ಮೂಲ ಆಶಯ. ಪ್ರತಿ ವರ್ಷ ಸರ್ಕಾರದವರು ಒಂದು ಥೀಮನ್ನು ಕೊಡ್ತಾ ಹೋಗ್ತಾರೆ. ಆ ಥೀಮಿನ ಬಗ್ಗೆ ಇಡೀ ವರ್ಷದಲ್ಲಿ ಚರ್ಚೆಗಳು, ಚಟುವಟಿಕೆಗಳು ನಡೆಯುತ್ತೆ. ಆದರೆ ಮೂಲ ಆಶಯ ಇದೆಯಲ್ಲ ಈ ವಿಜ್ಞಾನ ದಿನಾಚರಣೆದು, ವಿಜ್ಞಾನದ ಮನೋಭಾವ ಬೆಳಿಬೇಕು, ವೈಚಾರಿಕತೆ ಬೆಳಿಬೇಕು ಮತ್ತು ವೈಜ್ಞಾನಿಕ ಭಾರತ ಸೃಷ್ಟಿ ಆಗಬೇಕು ಅಂತಕ್ಕಂಥದ್ದು ಈ ದಿನಾಚರಣೆಯ ಮುಖ್ಯ ಆಶಯ. ಅದರಲ್ಲೂ ಇಂದಿನ ಯುವಕರಲ್ಲಿ ಹೆಚ್ಚಿನ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕಾಗಿದೆ ಸರ್ ನಾವೆಲ್ಲ. ಯಾಕೆಂದ್ರೆ ಏನು ಅಂತಂದ್ರೆ ಈಗಿನ ಸಮಾಜದಲ್ಲಿ ನಾವು ನೋಡ್ತೀವಿ, ವಿಜ್ಞಾನವನ್ನ ನಾವು ದಿನನಿತ್ಯದಲ್ಲಿ ಬೆಳಿಗ್ಗೆ ಹಲ್ಲುಜ್ಜಕ್ಕೆ ಬ್ರಷ್ ಉಪಯೋಗಿಸೋದ್ರಿಂದ ಹಿಡಿದು ರಾತ್ರಿ ನಾವು ಮೊಬೈಲು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಮಲಗೋವರೆಗೂ ವಿಜ್ಞಾನದ ಮೇಲೆ ನಾವು ನಿರಂತರವಾಗಿ ಡಿಪೆಂಡ್ ಆಗಿದ್ದೀವಿ, ಅದರ ಮೇಲೆ ಆಧಾರವಾಗಿದ್ದೀವಿ. ಆ ಎಲ್ಲಾ ಸೌಲಭ್ಯಗಳನ್ನ ಒಂದು ರೂಮ್ನಲ್ಲಿ ನಾವು ಕುಳಿತುಕೊಂಡ್ರೆ ವಿಜ್ಞಾನದ ಸೌಲಭ್ಯ ಇಲ್ಲದೆ ನಾವು ಇರೋಕ್ಕೆ ಆಗಲ್ಲ. ಒಂದು ಫ್ಯಾನ್ ಬೇಕು, ಒಂದು ಕಂಪ್ಯೂಟರ್ ಬೇಕು, ಒಂದು ರೇಡಿಯೋ ಬೇಕು, ಒಂದು ಟಿವಿ ಬೇಕು. ಪ್ರತಿಯೊಂದು ವಿಜ್ಞಾನದ ಶೋಧನೆನೇ. ಎಲ್ಲ ನಮ್ಮ ಲೌಕಿಕ ಜಗತ್ತಿನ ನಮ್ಮ ಒಂದು ಸುಗಮವಾದ ಸಂತೋಷದ ಜೀವನ ಮಾಡಲಿಕ್ಕೆ ವಿಜ್ಞಾನವನ್ನು ಆಧಾರವಾಗಿ ಇಟ್ಕೊಂಡಿದ್ದೇವೆ. ಆದರೆ ವೈಜ್ಞಾನಿಕ ಮನೋಭಾವದ ಕೊರತೆ ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ, ಇವತ್ತಿಗೂ ಕಾಣ್ತಾ ಇದೆ. ಇವತ್ತು ನೋಡ್ಬೋದು ನೀವು
ಕುಂಭಮೇಳ ನಡೀತು, ಮಹಾಕುಂಭಮೇಳ. ಹೌದು. 60 ಕೋಟಿ ಜನ ಹೋದ್ರು ಅಂತ ಹೇಳಿದ್ರು. 60 ಕೋಟಿ ಜನ ಹೋಗಿ ಅಲ್ಲಿ ಒಂದೇ ಜಾಗದಲ್ಲಿ ಏನು ಪೊಲ್ಯೂಷನ್ ಆಗುತ್ತೆ, ಎಷ್ಟು ಅಧ್ವಾನಗಳಾಗುತ್ತೆ, ಅವನ್ನ ಯಾವುದು ನಾವು ಲೆಕ್ಕ ಹಾಕಲ್ಲ. ಎಷ್ಟು ಮೈಕ್ರೋಬ್ಸ್. ಅದು ಅಲ್ಲಿ ಗಂಗಾ ನದಿ ಬಹಳ ಪವಿತ್ರವಾಗಿದೆ, ಕಲುಷಿತ ಆಗಿಲ್ಲ ಅಂತಾರೆ. ಅದು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನೇನಾಗಿದೆ ಅಧ್ವಾನಗಳು ಅಂತ. ಆದ್ರೆ ನಮ್ಗೇನಂದ್ರೆ ಧಾರ್ಮಿಕ ಭಾವನೆ ಹೆಚ್ಚಾಗಿದೆ, ವೈಜ್ಞಾನಿಕ ಭಾವನೆಗಿಂತ ಧಾರ್ಮಿಕವಾದ ಭಾವನೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಇದೆ. ಯಾವ ಸಮಾಜ ವೈಜ್ಞಾನಿಕ ಕಣ್ಣುಗಳಿಂದ ತನ್ನ ಭವಿಷ್ಯವನ್ನು ನೋಡುತ್ತೋ ಆ ಸಮಾಜ ತುಂಬ ವೇಗವಾಗಿ ಮುನ್ನಡೆತಾ ಹೋಗುತ್ತೆ. ಇವತ್ತು ನೀವು ಮುಂದುವರೆದ ದೇಶಗಳು, ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಈವನ್ ಈ ಇತ್ತೀಚೆಗೆ ಚೈನಾ ಕೂಡ, ಈ ಎಲ್ಲ ದೇಶಗಳು ಎಷ್ಟೇ ಸಾಂಪ್ರದಾಯವಾದಿಗಳಾಗಿದ್ರು, ಎಷ್ಟೇ ಧರ್ಮ ಬೀರುಗಳಾಗಿದ್ರು ಕೂಡ ಅದನ್ನ ಅವರು ಪಕ್ಕಕ್ಕಿಟ್ಟು ವಿಜ್ಞಾನವನ್ನು ಅಪ್ಕೊಂಡಿದ್ದಾರೆ. ಜಪಾನ್ ಆಗಿರ್ಬೋದು. ಅದೇ ಕಾರಣಕ್ಕೆ ಆ ದೇಶಗಳು ಮುಂದುವರೆದು ಮುಂದೆ ಹೋಗಿದ್ದಾವೆ. ಸಣ್ಣ ಪುಟ್ಟ ದೇಶಗಳು ಇತ್ತೀಚೆಗೆ ಸ್ವತಂತ್ರ ಆಗಿರೋದು 65ರಲ್ಲಿ 70ರಲ್ಲಿ ಸ್ವತಂತ್ರ ಆಗಿರುವಂತ ಸಿಂಗಪುರ್ ಆಗಿರ್ಬೋದು, ಮಲೇಷಿಯಾ, ಸಣ್ಣ ಸಣ್ಣ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದಾವೆ, ಮುಂದಿದಾವೆ. ಮತ್ತೆ ಅಲ್ಲಿನ ಜನಜೀವನ ಒಂದು ಆಧುನಿಕ ಪ್ರಪಂಚಕ್ಕೆ ತೆರೆದುಕೊಂಡಿದೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಧರ್ಮವನ್ನು ನಾವು ವೈಜ್ಞಾನಿಕತೆ ಧಾರ್ಮಿಕತೆ ಜೊತೆಗಿಲ್ಲ. ಧಾರ್ಮಿಕ ವಿಜ್ಞಾನ ಅನ್ನೋದು ಹಿಂದುಳಿದಿದೆ, ಧರ್ಮ ಅನ್ನೋದು ಮುಂದಿದೆ. ಸೊ ಇದು ಏನಾಗಿದೆ ಅಂದ್ರೆ ಡಾಮಿನೆನ್ಸ್ ಜಾಸ್ತಿ. ಧರ್ಮ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಚರಣೆ. ಈಗ ದೇವರನ್ನ ನಂಬೋದು ಬಿಡೋದು ನಿಮ್ಮ ವೈಯಕ್ತಿಕ ಆಚರಣೆ. ಹೌದು. ಧರ್ಮ ದೇವರು ಅನ್ನೋದು ಸಾಮಾಜಿಕವಾಗಿ ಅದನ್ನ ಮುನ್ನೆಲೆಗೆ ತಂದು ನಾವು ಬೇರೆದನ್ನ ನಿಷಿದ್ಧ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ಅವೈಜ್ಞಾನಿಕತೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸಮಾಜದಲ್ಲಿ ಯಾವತ್ತು ವೈಜ್ಞಾನಿಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವತ್ತು ಭಾರತ ವೇಗವಾಗಿ ದಾಪುಗಾಲ ಹಾಕ್ಕೊಂಡು ತಮ್ಮ ಅಭಿವೃದ್ಧಿಯತ್ತ ಸಾಗ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಇದು ಜಗತ್ತಿನ ಇತಿಹಾಸ ನೋಡಿದ್ರೆ ಯಾವ ದೇಶಗಳು ಮುಂದುವರೆದಿಲ್ಲವೋ ವಿಜ್ಞಾನವನ್ನು ಅಪ್ಕೊಂಡಿದ್ದಕ್ಕೆ ಮುಂದುವರೆದಿದೆ. ಎಸ್, ಹೌದು. ಆಮೇಲೆ ವಿಜ್ಞಾನ ಇರ್ಲಿಲ್ವಾ ನಮ್ಮ ದೇಶದಲ್ಲಿ? ಹಾಗಾದ್ರೆ ನಮ್ಮ ದೇಶದಲ್ಲೆಲ್ಲ ಪರಂಪರೆ ಇದೆ, ನಮ್ಮ ದೇಶದಲ್ಲಿ ಎಲ್ಲ ವೈದ್ಯಕೀಯ ಪದ್ಧತಿ ಇತ್ತು, ನಮ್ಮ ದೇಶದಲ್ಲಿ ಗಣಿತ 0 ಕಂಡಿಡಿದವ್ರು ನಾವೇ, 0 ಕೊಟ್ಟೋರು ಅಂತ ನಾವು ಚರ್ಚೆ ಮಾಡ್ತಾರೆ, ಕೆಲವರು ಚರ್ಚೆ ಮಾಡ್ತಾರೆ. ಶೂನ್ಯವನ್ನು ನಾವೇ ಕೊಟ್ಟರು ಜಗತ್ತಿಗೆ, ಎಲ್ಲ ಸರಿ. ಆದರೆ ಆ ಕಾಲದಲ್ಲಿ ನಮ್ಮ ಸಂಶೋಧನೆಗಳು ಗಣಿತದಲ್ಲಿ ನಿಜ ನಾವು 0 ಕೊಟ್ಟವ್ರು ನಾವೇ ಭಾರತೀಯರೇ ಜಗತ್ತಿಗೆ, ಅದು ಯುರೋಪ್ನವರಲ್ಲ. ಜಗತ್ತಿಗೆ ಮೆಟಲರ್ಜಿ ಲೋಹ ವಿದ್ಯೆಯನ್ನ ಕಲಿಸಿದವರು ಭಾರತೀಯರೇ. ಇವತ್ತಿಗೂ ಕೂಡ ನೀವು ಚಿತ್ರದುರ್ಗ ಜಿಲ್ಲೆ ಸಂತೆಗುಡ್ಡದಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಕುಲುಮೆಗಳಿದಾವೆ. ಹೌದು. ಅವು ಎಷ್ಟು ಶತಮಾನದ ಹಳೆಯ ಕುಲುಮೆಗಳು. ಹಾಗೆ ಇಡೀ ಇವತ್ತು ದೆಹಲಿಯಲ್ಲಿ ಒಂದು ಕುತುಬ್ ಮಿನಾರ್ ಹತ್ರ ಒಂದು ಲೋಹದ ಕಂಬ ನಿಂತಿದೆ, ಅದು ಇವತ್ತವರೆಗೂ ತುಕ್ಕಿಡ್ದಿಲ್ಲ. ಆದ್ರೆ ಅದು ಕಬ್ಬಣ ನೀವು ಮ್ಯಾಗ್ನೆಟ್ ಹಿಡಿಯುತ್ತೆ. ಆದ್ರೆ ಅದಕ್ಕೆ ಹೇಗೆ ಅದನ್ನ ಅಲಾಯಿಯನ್ನ ಹೇಗೆ ತಯಾರು ಮಾಡಿದ್ರು ಅನ್ನೋದು ನಮಗೆ ಭಾರತೀಯರಿಗೆ ಗೊತ್ತಿತ್ತು. ಸೊ ಈ ತರದ ಒಂದು ಎಲ್ಲ ವಿದ್ಯೆಗಳು ಭಾರತದಲ್ಲಿ ಇತ್ತು. ಸರಿ, ಯಾಕೆ ನಾವು ಮುಂದುವರಿಲಿಲ್ಲ ಅಂತಂದ್ರೆ ನಾವು ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಯುರೋಪ್ ಕಗ್ಗತ್ತಲೆಯ ಕಂಡಾಗಿತ್ತು. 5ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಯುರೋಪ್ನಲ್ಲಿ ಏನೂ ಇರಲಿಲ್ಲ. ಯಾಕೆಂದ್ರೆ ಅವರು ಹಂಗೇನೆ, ಯಾಕೆ ಅಂದ್ರೆ ಅವರು ಹಂಗೆ ತಿಳ್ಕೊಂಡಿದ್ರು. 5ನೇ ಶತಮಾನದವರೆಗೂ ನಾವೆಲ್ಲ ಕಂಡಿಡಿದ್ಬಿಟ್ಟಿದ್ವಿ, ಇನ್ನೇನು ಕಂಡಿಡಿಯೋದಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು, ಮಲಗ್ಬಿಟ್ರು, ಮರೆತು ಮಲಗದಿರಿ ಅಂತಾರ ಮಲಗಿ. ಅದಕ್ಕೆ ಅದು ಕಗ್ಗತ್ತಲೆಗೆ ಹೋಗಿತ್ತು, ಯಾವ ಅಭಿವೃದ್ಧಿನೂ ಆಗಲಿಲ್ಲ ಅಲ್ಲಿ. ನಮ್ಮಲ್ಲಿ ನಮ್ದೆಲ್ಲ ಬಹಳ ಚೆನ್ನಾಗಿದೆ, ನಾವು ಬಹಳ ಇದೆ, ನಮ್ಮ ಪರಂಪರೆ ಹಂಗಿದೆ ಹಿಂಗಿದೆ ಅಂತ ಹೊಸದನ್ನ ಯಾವುದನ್ನು ಒಪ್ಕೊಳ್ಳಿಲ್ಲ. ಹೊಸ ವಿಜ್ಞಾನಕ್ಕೆ ನಾವು ತೆರ್ಕೊಳ್ಳಿಲ್ಲ, ನಾವು ಯಾವುದೋ ಹೊಸ ಚಿಂತನೆಗೆ ಒಗ್ಗಿಕೊಳ್ಳಿಲ್ಲ. ಅದೇ ಕಾರಣಕ್ಕೆ ನಾವು ಹಿಂದುಳಿದ್ವಿ. ಯುರೋಪ್ನವ್ರು ಏನ್ ಮಾಡಿದ್ರು, ನಮ್ಮ ಗಣಿತ ಅರಬ್ನವ್ರು ಇಲ್ಲಿ ನಮ್ಮಲ್ಲಿ ವ್ಯಾಪಾರಕ್ಕೆ ಬರ್ತಾ ಇದ್ರು. ಅರಬ್ರು ಇಲ್ಲಿಂದ ಗಣಿತ ತಗೊಂಡೋದ್ರು ಅರಬ್ಬಿಗೆ, ಅರಬ್ನಿಂದ ಅದು ಈಜಿಪ್ಟ್ಗೆ ಹೋಯ್ತು, ಈಜಿಪ್ಟ್ನಿಂದ ಅದು ಯುರೋಪ್ಗೆ ಹೋಯ್ತು. ಯುರೋಪ್ನವರು ಗಣಿತದಲ್ಲಿ ವಿಜ್ಞಾನದಲ್ಲಿ ಮುಂದುವರೆದ್ರು, ನಾವಿಲ್ಲೇ ಉಳಿದ್ವಿ. ಹಾಗೆ ಅಂದ್ರೆ ಒಂದು ದೇಶದ ಯಾವುದೇ ವಿಜ್ಞಾನ ತಂತ್ರಜ್ಞಾನ ಬೆಳಿಬೇಕಾದ್ರೆ ಕೊಡುಕೊಳ್ಳುವಿಕೆ ಇರುತ್ತೆ. ನಿಮ್ದನ್ನ ನಾವು ತಗೋಬೇಕು, ನಮ್ದನ್ನ ನೀವು ತಗೋಬೇಕು. ಅವಾಗ ಮಾತ್ರ ಒಂದು ಜಗತ್ತು ವಿಕಾಸ ಆಗುತ್ತೆ. ನಾಲೆಡ್ಜ್, ಜ್ಞಾನ ಅನ್ನೋದು ವಿಸ್ತರಣೆ ಆಗುತ್ತೆ. ನಾವು ಯಾವಾಗ ಸಮುದ್ರೋಲ್ಲಂಘನ ನಿಷಿದ್ಧಂ ಅಂತ ಹೇಳ್ಬಿಟ್ರು ನಮ್ಮಲ್ಲಿ, ನಮ್ಮ ಧರ್ಮದಲ್ಲಿ ಯಾರು ಸಮುದ್ರನ ದಾಟ ಹೋಗ್ಬಾರ್ದು ಅಂತ. ಸಮುದ್ರನ ದಾಟ ಹೋಗಿದ್ರು ನೀವು ಗೊತ್ತಾಗೋದಾದ್ರೂ ಹೆಂಗೆ ಅಲ್ಲೇನಿದೆ ಅಂತ. ಬೇರೆ ದೇಶಗಳಲ್ಲಿ ಬೇರೆ ದೇಶದವರು ಇಲ್ಲಿ ಬರಲ್ಲ ಅಂದ್ಬಿಟ್ರೆ ಬರ್ದೇ ಇದ್ರಿ. ಈಗ ಅರಬ್ರು ನಮ್ಮಲ್ಲಿ ಸಾಂಬಾರು ವ್ಯಾಪಾರ ಮಾಡಕ್ ಬರ್ದೇ ಇದ್ರೆ ನಮ್ ಗಣಿತ ತಗೊಂಡಾಗ ಅವ್ರು ಡೆವಲಪೇ ಮಾಡ್ತಿರ್ಲಿಲ್ಲ. ಅವ್ರು ಡೆವಲಪ್ ಮಾಡಿದ್ರು ಅದನ್ನ. ಆತರ ಚೀನಾದವರು ನಮ್ಮ ದೇಶಕ್ಕೆ ಬರದೇ ಇದ್ರೆ ಅವಾಗ ವ್ಯಾಪಾರಕ್ಕೆ ವಹಿವಾಟಿಗೆ ಬೇರೆ ಕಡೆಯಿಂದ ರೇಷ್ಮೆನೇ ಬರ್ತಿರ್ಲಿಲ್ಲ ನಮ್ಗೆ. ರೇಷ್ಮೆ ಹುಳನೇ ನೋಡಕ್ ಆಗ್ತಿರ್ಲಿಲ್ಲ ನಾವು. ರೇಷ್ಮೆ ಚೀನಾಂಬರ ಅಂತ ಕರಿತೀವಿ. ಚೀನಾದು ಅದು ಸಂಶೋಧನೆ. ಅದಕ್ಕೇನೆ ಭಾರತದಲ್ಲಿ ಬಹಳಷ್ಟು ಕಾಲಮಾನ
ನಾವು ಮೌಖಿಕ ಪರಂಪರೆಯಲ್ಲಿದ್ವಿ. ನಮ್ಮ ಶಿಕ್ಷಣ ಶ್ಲೋಕ, ಅದಕ್ಕೇನೆ ಆರ್ಯಭಟೀಯ, ವರಾಹ ಮಿಹಿರ ಎಲ್ಲ ಶ್ಲೋಕಗಳ ರೂಪದಲ್ಲಿ ಬರೆದ್ರು ಅವರ ಸಂಶೋಧನೆಗಳನ್ನ, ವಿಜ್ಞಾನದ ಸಂಶೋಧನೆಗಳು. ಯಾಕೆ ಅಂತಂದ್ರೆ ಅವಾಗ ಬೇರೆ ರೂಪದಲ್ಲಿ ತಾಳೆಗರಿಯಲ್ಲೇ ಬರೀಬೇಕಾಗಿತ್ತು, ಪೇಪರ್ ಇರಲಿಲ್ಲ. ಚೀನಾದಲ್ಲೇ 10ನೇ ಶತಮಾನದಲ್ಲಿ ಪೇಪರ್ ಬಂದ್ಬಿಟ್ಟಿತ್ತು, ಹಾಗಾಗಿ ನಮ್ಮ ಪೇಪರೇ ಇರಲಿಲ್ಲ. ಇನ್ನು ತಾಳೆಗರಿಯಲ್ಲೇ ಬರ್ಕಂತ ಕುಂತಿದ್ವಿ ನಾವು 15ನೇ ಶತಮಾನ ಆದ್ರೂ. ನಮ್ಮ ಭಾರತೀಯ ಪ್ರಾಚೀನ ಭಾರತೀಯರ ವಿಜ್ಞಾನಿಗಳ ಇದು ಇವತ್ತು ಇಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ಯಾಕೆ ಅಂತಂದ್ರೆ ಮೌಖಿಕ ಸಂಪ್ರದಾಯ, ಅವನು ಮೌಖಿಕವಾಗಿ ಹೇಳ್ಬೇಕು. ಆಮೇಲೆ ಕೆಲವೇ ವರ್ಗದ ಜನ ಮಾತ್ರ ಶ್ಲೋಕಗಳು ಕಲಿತಾ ಇದ್ರು, ಸಂಸ್ಕೃತ ಕಲಿತಾ ಇದ್ರು, ಬೇರೆಯವ್ರಿಗೆ ಅವಕಾಶ ಇರಲಿಲ್ಲ. ತಳವರ್ಗದ ಜನರಿಗೆ ಶಿಕ್ಷಣ ಪದ್ಧತಿ ಅನ್ನೋದು ಕೂಡ ನಮ್ಮಲ್ಲಿ ಗ್ರೀಕೋ ರೋಮನ್ ಶಿಕ್ಷಣ ಪದ್ಧತಿ, ಬ್ರಿಟಿಷರಿಂದ ಬರೋವರೆಗೂ ಕೂಡ ಎಲ್ಲರಿಗೂ ಶಿಕ್ಷಣ ಪದ್ಧತಿ ಇರಲಿಲ್ಲ. ಸೊ ಹಾಗಾಗಿ ಭಾರತದ ವಿಜ್ಞಾನ ತಂತ್ರಜ್ಞಾನ ವೇಗಗತಿಯಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಯುರೋಪ್ ಮುಂದುವರಿತು, ಯುರೋಪ್ನಲ್ಲೆಲ್ಲ ಸಂಶೋಧನೆ ಆದವು. ಕೊನೆಗೆ ಭಾರತ ಎಲ್ಲಿತ್ತು ಅಲ್ಲೇ ಇತ್ತು. ನಾವು ದೊಡ್ಡದಾಗೆ ನಮ್ಮಲ್ಲಿ ಅದಿತ್ತು, ನಮ್ಮಲ್ಲಿ ಇದಿತ್ತು, ನಮ್ಮಲ್ಲಿ ಎಲ್ಲ ಪರಂಪರೆ ಇತ್ತು, ನಮ್ಮಲ್ಲೆಲ್ಲ ವಿಜ್ಞಾನ ಇತ್ತು ಅಂತ ಬರೀ ಕಥೆ ಹೇಳ್ಕಂತ. 1930ರಲ್ಲಿ ನಾವು ನೊಬೆಲ್ ಪ್ರಶಸ್ತಿ ಅಲ್ಲ, ನೊಬೆಲ್ ಪ್ರಶಸ್ತಿ ಬಂದಿದ್ದು ಈ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ. ಅದು ಸಿ ವಿ ರಾಮನ್ ರವರ ನಿಜವಾದ ಸಾಧನೆ. ಅವು 20ನೇ ಶತಮಾನದಲ್ಲಿ ಸ್ವಲ್ಪ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಸ್ವಲ್ಪ ದಾಪುಗಾಲು ಇಡ್ತಾ ಆದ್ರೂ ಕೂಡ ನೊಬೆಲ್ ಪ್ರಶಸ್ತಿ ತಗೊಂಡು 95 ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಬೇರೆ ಯಾರು ಕೂಡ ಸಂಶೋಧನೆ ಮಾಡ್ತಾ ಇಲ್ವಾ? ಯಾಕೆ ನೊಬೆಲ್ ಪ್ರಶಸ್ತಿ ಬರ್ತಾ ಇಲ್ಲ? ನಮ್ಮಲ್ಲಿ ವಿಜ್ಞಾನಕ್ಕೆ ಪ್ರೋತ್ಸಾಹ ಕಡಿಮೆ. ಸರ್ಕಾರಗಳಿಂದಾಗಲಿ ಆಡಳಿತದಿಂದಾಗಲಿ ವಿಜ್ಞಾನ ಸಂಶೋಧನೆಗೆ ಪ್ರೋತ್ಸಾಹ ಕಡಿಮೆ. ವಿಜ್ಞಾನ ಸಂಶೋಧನೆಗೆ ತುಂಬ ಪ್ರೋತ್ಸಾಹ ಬೇಕಾಗುತ್ತೆ. ವಿಜ್ಞಾನ ಅನ್ನೋದು ಆದ್ಯತೆಯ ವಲಯ ಆಗಿರಲಿಲ್ಲ ನಮ್ಮಲ್ಲಿ. ಆಮೇಲೆ ಅದು ಕಾರಣನೂ ಇರ್ಬೋದು, ರಾಜಕೀಯ ಕಾರಣಗಳು ಇರ್ಬೋದು, ಆರ್ಥಿಕ ಕಾರಣಗಳು. ಯಾಕೆಂದರೆ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮಲ್ಲಿ ಯಾವುದೇ ರೀತಿಯ ಸೂಕ್ತ ರಸ್ತೆ ವ್ಯವಸ್ಥೆ ಇರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ. ಬಹಳ ನಮ್ಮಲ್ಲಿ ಸಂಕಷ್ಟ. 200 ವರ್ಷಗಳ ಆಡಳಿತಕ್ಕೆ ದಾಸ್ಯಕ್ಕೊಳಗಾಗಿ ಬಂದಂಥವ್ರು ನಾವು. ಹಾಗಾಗಿ ಆಯ್ತು. ಆದರೆ ನೆಹರು ಅವರ ದೂರದೃಷ್ಟಿಯಿಂದ ಬಹಳಷ್ಟು ವಿಜ್ಞಾನಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತು. ಮೊಟ್ಟ ಮೊದಲ ಲ್ಯಾಬ್ಗಳು ದೆಹಲಿಯಲ್ಲಾಗಲಿ, ಮತ್ತೆ ಭಾರತೀಯ ವಿಜ್ಞಾನ ಮಂದಿರಕ್ಕೆ ನೆಹರು ಬಂದ ಮೇಲೆ ತುಂಬ ಪ್ರೋತ್ಸಾಹ ಕೊಟ್ಟರು. ಅದೊಂದು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಇಸ್ರೋ ಪ್ರಾರಂಭ ಆಯಿತು, ಎಲ್ಲವೂ ಪ್ರಾರಂಭ ಆಯಿತು. ಇವತ್ತು ನಾವು ಕಳಪೆ ಏನಲ್ಲ, ಭಾರತೀಯರ ಸಾಧನೆ ಕಳಪೆ ಏನಲ್ಲ. ಹಾಗೆ ನೋಡಿಕೊಂಡ್ರೆ ನೀವು ಭಾರತೀಯರೇ ನಿಜವಾದ ಸಾಮರ್ಥ್ಯ ಉಳ್ಳವರು ಅಂತ ಜಾಗತಿಕವಾಗಿ ನಾವು ಸಾಬೀತು ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಆದರೆ ನಮ್ಮಲ್ಲಿ ಆ ಸಂಶೋಧನೆಗಳು ಇಲ್ಲ. ಈಗ ನೊಬೆಲ್ ಪ್ರಶಸ್ತಿ ಬಂದವರು ಬಹಳಷ್ಟು ಜನ ವೆಂಕಟರಾಮಕೃಷ್ಣನ್ ಎಸ್ ಚಂದ್ರಶೇಖರ್ ಆಗಲಿ, ಅರವಿಂದ್ ಖುರಾನ ಆಗಲಿ, ಅವರೆಲ್ಲ ಏನು ಅಂದ್ರೆ ಅವ್ರು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರೆಲ್ಲ ಅಮೆರಿಕದಾಗ ಹೋಗಿ ಅಮೆರಿಕಾಗಿ ಅಲ್ಲಿ ನೊಬೆಲ್ ಪ್ರಶಸ್ತಿ ತಗೊಂಡ್ರು. ಅವ್ರನ್ನ ಆ ಲೆಕ್ಕ ಅವ್ರಿಗೆ ಸೇರುತ್ತೆ, ನಮಗೆ ಸೇರಲ್ಲ. ಅದು ನಮಗೆ ಒಂದೇ ಲೆಕ್ಕ, ಸಿ ವಿ ರಾಮನ್ ರವರ ತಂದುಕೊಟ್ಟಂತ ಒಂದು ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ. ಹಾಗಾಗಿ ನಾವು ಫೆಬ್ರವರಿ 28 ರಾಷ್ಟ್ರೀಯ ದಿನಾಚರಣೆ ಅದ್ದೂರಿಯಾಗಿ ರಾಷ್ಟ್ರದಿಂದ ಆಚರಿಸ್ತೇವೆ. ಒಂದು ರಾಮನ್ ರವರ ಒಂದು ಸ್ಫೂರ್ತಿ. ರಾಮನ್ ರವರು ತುಂಬಾ ಕಷ್ಟಪಟ್ಟು ಈ ಸಂಶೋಧನೆ ಮಾಡಿದ್ರು. ಯಾಕೆ ಅಂತಂದ್ರೆ ಒಂದು ಬಲ್ಬ್ ಕೂಡ ಇಂಗ್ಲೆಂಡ್ ನಿಂದ ಬರಬೇಕಾಗಿತ್ತು. ಮರ್ಕ್ಯುರಿ ಬಲ್ಬ್ ಸಂಶೋಧನೆಗೆ ಇಂಗ್ಲೆಂಡ್ ನಿಂದ ಬರಬೇಕಾಗಿತ್ತು, ಭಾರತದಲ್ಲಿ ತಯಾರಿ ಇರಲಿಲ್ಲ. ಒಂದು ಬಲ್ಬ್ ಬಣ್ಣ ಆಯ್ತು ಅಂದ್ರೆ ಅದನ್ನ ತರಕ್ಕೆ 6 ತಿಂಗಳು ಬೇಕಾಗ್ತಿತ್ತು. ಸೊ ಈ ಸಂಕಷ್ಟ ಕಾಲದಲ್ಲಿ ಒಳಗಡೆ ನಾವು ಚಿಕ್ಕ ಮಕ್ಕಳಾದಾಗ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಒಂದು ಕಿಟಕಿಗೆ ಹೋಲ್ ಮಾಡಿ ಅಲ್ಲಿಂದ ಕನ್ನಡಿಯಲ್ಲಿ ಬೆಳಕು ಬಿಟ್ಟು ಬೆಳಕಿನ ಕೋಲನ್ನ ಆಟ ಆಡಿ ಅಥವಾ ಪಿಕ್ಚರ್ ಬಿಡ್ತೀವಿ, ಅದೇನೋ ಮಾಡ್ತೀವಿ, ಸೂಜಿರಂಧ್ರ ಬಿಂಬಗ್ರಹ ಮಾಡ್ತಿರ್ತೀವಿ. ಆ ರೀತಿಯ ಸಂಶೋಧನೆ, ಆ ರೀತಿಯ ರೂಮ್ನಲ್ಲಿ ಕೊಠಡಿಯಲ್ಲಿ ಯಾವುದೋ ಬಾಗಿಲಿಗೆ ಒಂದು ಹೋಲನ್ನು ಮಾಡಿ ಅದರಲ್ಲಿ ತಮ್ಮ ಶಿಷ್ಯರನ್ನ ಬೆಳಕನ್ನು ಬಿಡ್ರಿ ಅಂತ ನಿಲ್ಲಿಸಿ ಅವರು ಸಂಶೋಧನೆ ಮಾಡಿದ್ದು. ಸೊ ಈ ಸಂಶೋಧನೆ ಬಹಳ ಒಂದು ಸ್ಫೂರ್ತಿದಾಯಕವಾದ್ದು ಭಾರತೀಯರಿಗೆ. ಸೊ ಹಾಗಾಗಿ ಭಾರತೀಯರಿಗೆ ನಿಜವಾಗ್ಲೂ ಶಕ್ತಿ ಇದೆ. ಆದರೆ ಸರ್ಕಾರದ ಪ್ರೋತ್ಸಾಹ ಮತ್ತು ಈ ವಿಜ್ಞಾನದ ವಾತಾವರಣ ನಿರ್ಮಾಣ ಆದರೆ ನಮಗೆ ಸಾಕಷ್ಟು ನೊಬೆಲ್ ಪ್ರಶಸ್ತಿಗಳು ಬರುತ್ತೆ, ಖಂಡಿತ ಬರುತ್ತೆ. ಅಂದರೆ ನಿಮ್ಮ ಪ್ರಕಾರ ಈ ರಾಮನ್ ಅವರು ಏನು ನೊಬೆಲ್ ಪ್ರಶಸ್ತಿಯನ್ನು ತಗೊಂಡ್ರು ಅಂದರೆ ಆ ಒಂದು ಅಂತಹ ಸಂಶೋಧನೆಗಳು ಇವತ್ತು ನಡೀತಾ ಇದ್ರು ಕೂಡ ಅದರ ಮೂಲಕ ಯುವಕರಲ್ಲಿ ಒಂದು ಸ್ಫೂರ್ತಿಯಾಗಲಿ, ಅವರು ಕೂಡ ಹೆಚ್ಚು ವೈಜ್ಞಾನಿಕತೆಯ ಕಡೆ ಬರಲಿ ಅಂತೇಳಿ ನಿಮ್ಮ ಒಂದು ಅಭಿಪ್ರಾಯ? ಖಂಡಿತ. ಯಾಕೆಂದ್ರೆ ವಿಜ್ಞಾನದ ಕಡೆ ಹೆಚ್ಚು ಯುವಕರು ಒಲವನ್ನು ಕೊಡಬೇಕು. ಆ ಕೊಡುವಂತ ವಾತಾವರಣ ಪ್ರೋತ್ಸಾಹ ಸರ್ಕಾರ ನಿರ್ಮಾಣ ಮಾಡಬೇಕು. ಆದರೆ ಸರ್ಕಾರಕ್ಕೆ ವಿಜ್ಞಾನ ತಂತ್ರಜ್ಞಾನ ಆದ್ಯತೆಯ ವಲಯ ಅಲ್ಲ, ಅದು ಒಂದು ಕೊರತೆ ನಮ್ಮ ದೇಶದಲ್ಲಿ. ಸೊ ಅದು ಆದ್ಯತೆಯ ವಲಯ ಆದಾಗ ಯುವಜನಾಂಗ ಖಂಡಿತ ಹೆಚ್ಚು ಬರ್ತಾರೆ. ವಿಶೇಷವಾಗಿ ಇನ್ನೊಂದು ಯುವಜನಾಂಗ ಅಂದಾಗ ಬರೀ ಅಷ್ಟೇ ಅಲ್ಲ, ಮಹಿಳೆಯರಿಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ.
ಮಹಿಳೆಯರ ಕೊರತೆ ಇದೆ. ಯಾವುದೇ ದೇಶ 50 ಭಾಗ ಮಹಿಳೆಯರು 50 ಭಾಗ ಪುರುಷರು, ಹೌದು. ಒಂದು ನಂಬರ್ ಹೆಚ್ಚು ಕಡಿಮೆ ಆಗ್ಬೋದು, ಅದು ಲಿಂಗ ಸಮಾನತೆಯಲ್ಲಿ 1% ವ್ಯತ್ಯಾಸ ಆಗ್ಬೋದು. ಆದರೆ 50 ಭಾಗ ಇರ್ತಕ್ಕಂಥ ಮಹಿಳೆಯರು ವಿಜ್ಞಾನದಿಂದ ಬಹಳ ದೂರದಲ್ಲಿದ್ದಾರೆ, ಗಾವದ ದೂರದಲ್ಲಿದ್ದಾರೆ. ನಮ್ಮಲ್ಲಿ ವಿಜ್ಞಾನ ವಲಯದಲ್ಲಿ ವಿಜ್ಞಾನಕ್ಕೆ ಬರೋದೇ ಇಲ್ಲ ಮಹಿಳೆಯರು. ತುಂಬಾ ಬ್ರೈಟ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಕಾಲೇಜಲ್ಲಿ. ಇವತ್ತು ನೀವು ಯಾವುದೇ ಯೂನಿವರ್ಸಿಟಿ ನೋಡಿ, ವಿಜ್ಞಾನದಲ್ಲಿ MSc ಯಲ್ಲಿ ಯುವತಿಯರು BSc ಯಲ್ಲಿ ರ್ಯಾಂಕ್ ಬರೋದು ಯಾರಂದ್ರೆ ಹುಡುಗಿರು, ಹೆಣ್ಣು ಮಕ್ಕಳೇ. ಆದ್ರೆ ಸಂಶೋಧನೆ ಕ್ಷೇತ್ರದಲ್ಲಿ ಹೋದ್ರೆ 100 ಜನ ವಿಜ್ಞಾನಿಗಳಲ್ಲಿ ಒಬ್ಬ ಹುಡುಗಿನೂ ಇರಲ್ಲ, ಒಬ್ಬ ಹೆಣ್ಣು ಮಗಳು ಇರಲ್ಲ. ಇದೇನ್ ತೋರಿಸುತ್ತೆ ಅಂದ್ರೆ ನಮ್ಮ ಅರ್ಧದಷ್ಟು ಶಕ್ತಿ ವಿಜ್ಞಾನ ವಲಯದಿಂದ ದೂರ ಇದೆ, ಇನ್ನ ಅರ್ಧದಕ್ಕೆ ಸರಿಯಾದ ಪ್ರೋತ್ಸಾಹ ಇಲ್ಲ ಮತ್ತು ಬೆಂಬಲ ಸಿಗ್ತಾ ಇಲ್ಲ, ಆದ್ಯತೆ ಸಿಗ್ತಾ ಇಲ್ಲ. ಅಥವಾ ಇದು ಒಂದು ಸ್ಫೂರ್ತಿಯ ಕೊರತೆ ಇದೆ. ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಈ ಸಂದರ್ಭದಲ್ಲಿ ನೆನೆಸ್ಬೇಕು ಅಂದ್ರೆ ಅತ್ಯುತ್ತಮ ವಿಜ್ಞಾನ ಶಿಕ್ಷಕರು ರೂಪುಗೊಳ್ಬೇಕು ದೇಶದಲ್ಲಿ. ಹೌದು, ವಿಜ್ಞಾನ ಶಿಕ್ಷಕರು ಇಲ್ಲದೆ ವಿಜ್ಞಾನ ಬೆಳೆಯಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದ ಸ್ಫೂರ್ತಿ ಎಲ್ಲಿಂದ ಬರುತ್ತೆ ನಿಮಗೆ? ಮಕ್ಕಳಿಗೆ ಅಥವಾ ಯುವಜನಾಂಗಕ್ಕೆ ವಿಜ್ಞಾನ ಶಿಕ್ಷಕರಿಂದಲೇ. ವಿಜ್ಞಾನ ಶಿಕ್ಷಕರು ತುಂಬ ಸ್ಫೂರ್ತಿ ತುಂಬುವಂಥ ಒಂದು ವಾತಾವರಣ, ಸ್ಫೂರ್ತಿದಾಯಕ ವಿಜ್ಞಾನ ಶಿಕ್ಷಕರನ್ನು ನಿರ್ಮಾಣ ಮಾಡುವಂಥ ಯೋಜನೆಗಳನ್ನು ಒಂದು ದೇಶ ಯಾವಾಗ ಹಾಕೊಳ್ಳುತ್ತೆ ಅವಾಗ ತಮ್ಮ ವಿಜ್ಞಾನ ತನ್ನಷ್ಟಿಗೆ ತಾನೇ ವಿಜ್ಞಾನ ಬೆಳೀತಾ ಹೋಗುತ್ತೆ. ಶಿಷ್ಯಂದ್ರು ಕೂಡ ಬೆಳೀತಾ ಹೋಗ್ತಾರೆ, ಹೊಸ ಗ್ರೂಪುಗಳು ವಿಜ್ಞಾನದಲ್ಲಿ. ಆ ರೀತಿ ಆದರೆ ಖಂಡಿತ ವಿಜ್ಞಾನ ಬೆಳೆಯುತ್ತೆ ಅಂತ ನನ್ನ ಭಾವನೆ. ಸರ್, ಇದುವರೆಗೂ ನೀವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವ, ಯಾಕೆ ಯುವಕರು ಕೂಡ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಸರ್ಕಾರದ ಆದ್ಯತೆ ಹೆಂಗಿರಬೇಕು ಎಲ್ಲದನ್ನು ಹೇಳಿದ್ರಿ. ಆದರೆ ವೈಜ್ಞಾನಿಕ ಮನೋಭಾವವನ್ನು ಜೊತೆಗೆ ಹೇಳಿದ್ರಿ. ಜನಸಾಮಾನ್ಯರಲ್ಲಿ, ಯುವಕರಲ್ಲಿ, ಎಲ್ಲರಲ್ಲೂ ಕೂಡ ವೈಜ್ಞಾನಿಕ ಮನೋಭಾವ ಇದರಿಂದ ನಮ್ಮ ಸಂವಿಧಾನದಲ್ಲೇನೆ ಸಂವಿಧಾನ ರಚನೆ ಮಾಡುವಾಗ ಸಂವಿಧಾನ ಸಭೆ ರಚನಾ ಸಮಿತಿ ಬಹಳ ಮುಖ್ಯವಾಗಿ ವಿಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡು. ಮೌಢ್ಯತೆ ಹೋಗ್ಬೇಕು ನಮ್ಮ ದೇಶದಲ್ಲಿ. ಯಾಕೆಂದ್ರೆ ತುಂಬಾ ಮೌಢ್ಯಗಳ ಒಂದು ಇರ್ತಕ್ಕಂಥ ದೇಶ ಇದೆ. ಆ ಮೌಢ್ಯತೆ ದೂರ ಆಗ್ಬೇಕು. ಅನಕ್ಷರತೆ ಇದೆ, ಅನಕ್ಷರತೆ ಹೋದ್ರೆ ಮೌಢ್ಯತೆದ್ದು ಶಿಕ್ಷಣ ಬರುತ್ತೆ, ಶಿಕ್ಷಣದಿಂದ ಮೌಢ್ಯತೆ ಹೋಗ್ಬೇಕು. ಮತ್ತು ಪ್ರತಿಯೊಬ್ಬ ಪ್ರಜೆಯಲ್ಲೂ ವೈಜ್ಞಾನಿಕ ಪ್ರಜ್ಞೆ ಬರಬೇಕು ಅಂತ ಅದಕ್ಕೆ 51AH ಅಂತಕ್ಕಂಥ ಒಂದು ನಿಯಮವನ್ನ, ಒಂದು ಕರ್ತವ್ಯವನ್ನ, ಒಂದು ಇದನ್ನ ಫ್ರೇಮ್ ಮಾಡಿದ್ರು ನಮ್ಮ ಸಂವಿಧಾನದಲ್ಲಿ. ಅದೇನು ಹೇಳುತ್ತೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯು ವೈಜ್ಞಾನಿಕ ಮನವನ್ನು ತಾನು ರೂಢಿಸ್ಕೋಬೇಕು ಮತ್ತು ವಿಜ್ಞಾನದ ಮನೋಭಾವನ್ನ ಜನರಿಗೆ ಪ್ರೇರಣೆ ಕೊಡಬೇಕು, ಬೇರೆಯವ್ರಿಗೆ ಇತರರಿಗೆ ಮೌಢ್ಯತೆಯನ್ನ ತೊಲಗಿಸ್ಬೇಕು ಅಂತಕ್ಕಂಥ ಒಂದು ಮೂಲಭೂತ ಕರ್ತವ್ಯವನ್ನ ಒಂದು ಪ್ರಜೆಗಳಿಗೆ ನೀಡಲಾಗಿದೆ. ಈ ರೀತಿ ಮೂಲಭೂತ ಕರ್ತವ್ಯವನ್ನಾಗಿ ಸಂವಿಧಾನದ ಪ್ರಕಾರ ಇದ್ರೂ ಕೂಡ ಕೆಲವರು ಸಂಶೋಧನಾ ಕೇಂದ್ರಗಳಲ್ಲಿ ತೊಡಗಿಸ್ಕೊಂಡಿರೋರು, ವಿಜ್ಞಾನಿಗಳಾಗಿ ಗುರುತಿಸ್ಕೊಂಡಿರೋರು ಕೂಡ ಮೌಢ್ಯತೆಯನ್ನೇ ಇನ್ನೂ ನಂಬಿಕೊಂಡಿದ್ದಾರೆ. ಮೌಢ್ಯತೆಗೆ ಅವರು ಸಾಕಷ್ಟು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ನಮ್ಮ ಕೆಲವು ವಿಜ್ಞಾನಿಗಳು ಈ ರಾಕೆಟನ್ನು ಹಾರಿ ಬಿಡಬೇಕಾದ್ರೆ ಅದಕ್ಕೆ ಮೂಲಭೂತ ಪರಿಕರಗಳನ್ನು ತಗೊಂಡೋಗಿ ಯಾವುದೋ ಒಂದು ದೇವಸ್ಥಾನದ ದೇವರ ಮುಂದಿಟ್ಟು ಪೂಜೆ ಮಾಡಿ ಆಮೇಲೆ ಅದರ ಬಗ್ಗೆ ಸಕ್ಸಸ್ ಆದಾಗ ನಾವು ದೇವರ ಮುಂದೆ ಹೋಗಿದ್ದಕ್ಕೆ ಅದು ಸಕ್ಸಸ್ ಆಯ್ತು. ಯಾಕೆ ವೈಜ್ಞಾನಿಕತೆ ಇರ್ಲಿಲ್ವಾ ಅವರಿಗೆ? ಸಂಶೋಧನೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಸಿರ್ಲಿಲ್ವಾ ವಿಜ್ಞಾನಿಗೆ? ಯಾಕೆಂದ್ರೆ ನಮ್ಮ ದೇಶ ಒಂದು ಯಾಕೆ ಹೀಗೆ ಟಿಪಿಕಲ್ ಮೆಂಟಲ್ ಸೆಟ್ ಇರ್ತಕ್ಕಂಥ ದೇಶ ಇದು ಭಾರತ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಮೇಲು ಕೀಳು, ನಾನಾ ಥರದ ಒಂದು ವ್ಯತ್ಯಾಸ ಈ ಸಮಾಜದಲ್ಲಿದೆ, ನಮ್ಮ ಭಾರತೀಯ ಸಮಾಜದಲ್ಲಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಧಾರ್ಮಿಕ ನಂಬಿಕೆಗಳು ವೈಯಕ್ತಿಕ ವ್ಯಕ್ತಿಗಿರ್ತವೆ. ಈಗ ವಿಜ್ಞಾನಿಗಳಲ್ಲೂ ಧಾರ್ಮಿಕ ನಂಬಿಕೆಗಳಿರುತ್ತೆ. ಆಮೇಲೆ ವಿಜ್ಞಾನಿಗಳು ಧರ್ಮವನ್ನು ನಂಬ್ತಾರೆ, ದೇವರ ಮೇಲೆ ಕೂಡ ಅವರಿಗೆ ಭಕ್ತಿ ಇರುತ್ತೆ ವೈಯಕ್ತಿಕವಾಗಿ. ಅವರು ಒಂದು ಸಂಶೋಧನೆಯಿಂದ ಮುಖ್ಯಸ್ಥರಾಗ್ತಾರೆ ಅಂದ್ಕೊಳ್ಳಿ. ಆಗ ಅವರು ನಾನು ಮಾಡುವ ಕಾರ್ಯ, ನನ್ನ ಮುಖ್ಯಸ್ಥನಾಗಿ ನಾನು ಇದನ್ನು ಕೈಗೊಂಡಿದ್ದೀನಿ, ದೇವರೇ ನನಗೆ ಇದನ್ನು ಒಳ್ಳೇದು ಮಾಡು ಅಂತ ಅವರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು, ಅದು ನಂಬಿಕೆ, ಅವ್ರ ನಂಬಿಕೆ. ಅದ್ರ ಬಗ್ಗೆ ನಾವೆಲ್ಲ ಪ್ರಶ್ನೆ ಮಾಡೋ ಅಗತ್ಯನಿಲ್ಲ, ಪ್ರಶ್ನೆ ಮಾಡಬೇಕಾಗಿಲ್ಲ. ಆದರೆ ಒಂದು ದೊಡ್ಡ ಸಂಸ್ಥೆ, ವೈಜ್ಞಾನಿಕ ಉದಾಹರಣೆಗೆ ಇಸ್ರೋ ಅಂದ್ಕೊಳ್ಳಿ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ. ಎಷ್ಟು ಜನ ಒಂದು ರಾಕೆಟ್ ಅನ್ನು ತಯಾರು ಮಾಡ್ಬೇಕಾರೆ, ಒಂದು ಉಪಗ್ರಹ ತಯಾರು ಮಾಡ್ಬೇಕಾದ್ರೆ 5,000ಕ್ಕೂ ಹೆಚ್ಚು ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ತೊಡಗಿಸ್ಕೊಂಡಿರ್ತಾರೆ. ಅವರೆಲ್ಲರಿಗೂ ಮುಖ್ಯಸ್ಥನಾದಂಥವನು ಸಾರ್ವಜನಿಕವಾಗಿ ಹೋಗಿ ಅದರ ಮಾದರಿಗಳನ್ನು ತಗೊಂಡೋಗಿ ತಿರುಪತಿ ತಿಮ್ಮಪ್ಪನ ಪಾದಕ್ಕಿಟ್ಟು ನೀನು ಇದನ್ನ ಯಶಸ್ಸು ಮಾಡ್ಬೇಕು ಅಂದ್ರೆ ಈ 5,000 ಜನರ ಮೇಲೆ ನಂಬಿಕೆ ಇಲ್ಲ ನನಗೆ ಅನ್ನಂಗಾಗುತ್ತೆ. ಸಾರ್ವಜನಿಕರು ನೋಡಿದ್ರಿಗೆ ಅವಾಗ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರಲ್ಲಿ ಏನ್ ಭಾವನೆ ಬರುತ್ತೆ? ವೈಯಕ್ತಿಕವಾಗಿ ನಂಬಿಕೆ ಇರಲಿ ಅವರಿಗೆ. ಅಲ್ಲ, ವೈಯಕ್ತಿಕ ನಂಬಿಕೆ ಅವ್ರ ನಂಬಿಕೆ, ಅದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ಅದು ವೈಯಕ್ತಿಕ ನಂಬಿಕೆ, ಅದನ್ನ ಪ್ರಶ್ನೆ ಮಾಡ್ಲೂ ಕೂಡುದು. ಅದು ಆತನ ಸಂವಿಧಾನಿಕ ಹಕ್ಕು. ನೀವು ಒಂದು ದೇವರನ್ನು ಪ್ರಾರ್ಥನೆ ಮಾಡೋದು,
ದೇವ್ರನ್ನ ಪೂಜೆ ಮಾಡೋದು, ಒಂದು ಧರ್ಮವನ್ನು ಆಚರಣೆ ಮಾಡೋದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕದು, ಆ ವ್ಯಕ್ತಿಯ ಹಕ್ಕದು. ಅದನ್ನು ನಾವು ಪ್ರಶ್ನೆ ಮಾಡಲ್ಲ. ಆದರೆ ಸಾರ್ವಜನಿಕವಾಗಿ ಬಹಳ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಸರ್ಕಾರದ ಮುಖ್ಯ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಹೋಗಿ ಈ ರೀತಿ ಮಾಡ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ ಮತ್ತು ಅವೈಜ್ಞಾನಿಕ ಮನೋಭಾವಕ್ಕೆ ಕಾರಣ ಆಗುತ್ತೆ ಅನ್ನೋದು ಒಂದು ಟೀಕೆ. ಒಂದು ಕಡೆ ನಾವು ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೊಳ್ಳಿ. ಹೌದು. ಈಗ ಈ ಉದಾಹರಣೆಗೆ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಮಂತ್ರಿ ಮಹೋದಯರು ಪ್ರತಿ ವರ್ಷ ಪ್ರತಿ ಸಾಲಿನಲ್ಲಿ ಸರ್ಕಾರ ಬಂದಾಗ ಪ್ರತಿ ಮಂತ್ರಿಗಳಿಗೆ ಒಂದು ರೂಮನ್ನು ಅಲಾಟ್ ಮಾಡ್ತಾರೆ. ಆ ಮಂತ್ರಿಗಳು ಅಲ್ಲಿ ಯಾರೋ ಒಬ್ಬ ವಾಸ್ತು ಪಂಡಿತ ಬಂದು ಈ ಗೋಡೆ ತೆಗೆದು ಈ ಕಡೆ ಇಡ್ರಿ, ಆ ಗೋಡೆ ತೆಗೆದು ಈ ಕಡೆ ಇಡ್ರಿ ಅಂತ ಹೇಳ್ತಾರೆ. ವಿಧಾನಸೌಧ ಕಟ್ಟುವಾಗ್ಲೇನೆ ಯಾವುದು ಎಲ್ಲಿದ್ರೆ, ಯಾವ ಗಾಳಿ ಬೆಳಕು ಹೆಂಗಿದ್ರೆ, ಗಾಳಿ ಹೆಂಗ್ ತೂರಾಡುತ್ತೆ ಒಳಗಡೆ ಅದನ್ನೆಲ್ಲ ಒಳ್ಳೆಯ ವಾಸ್ತುಶಿಲ್ಪಿಗಳೇ ಅದನ್ನೆಲ್ಲ ಮಾಡಿದ್ರು. ಆದ್ರೆ ಈ ಪ್ರತಿ ಸಾರಿ ಬಂದಾಗ ಆಯಾ ವೈಯಕ್ತಿಕ ಅವರ ನಂಬಿಕೆಗಳಿಗೆ ತಕ್ಕಂತೆ ಆ ವಿಧಾನಸೌಧ ಗೋಡೆ ಬದಲಾಯಿಸ್ತಾರೆ, ಚೇರ್ ಚೇಂಜ್ ಮಾಡೋದು, ಈ ಕಡೆ ಕುತ್ಕ, ಈ ಬಾಗಿಲು ಕುತ್ಕ, ದಕ್ಷಿಣದ ಕುತ್ಕ, ಈ ತರದ ಬೆಳಿತವೆ. ಇದನ್ನ ನಾವು ವಿರೋಧ ಮಾಡಬೇಕು ವೈಜ್ಞಾನಿಕವಾಗಿ. ಯಾಕೆ ಅಂತಂದ್ರೆ ಅಲ್ಲಿ ಖರ್ಚಾಗ್ತಕ್ಕಂಥ ಹಣ ಸರ್ಕಾರಿ ಹಣ, ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣವನ್ನ ಖರ್ಚು ಮಾಡ್ತಕ್ಕಂಥದ್ದು ವೈಯಕ್ತಿಕ ನಂಬಿಕೆಗಳಿಗಲ್ಲ. ಸಾರ್ವಜನಿಕ ನಂಬಿಕೆಗಳಿಗೆ ಅವ್ರು ಖರ್ಚು ಮಾಡಲಿ. ವೈಯಕ್ತಿಕ ನಂಬಿಕೆ ಬೇರೆ, ಸಾರ್ವಜನಿಕ ಜವಾಬ್ದಾರಿ ಬೇರೆ. ಹಾಗಾಗಿ ಅಧಿಕಾರ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು, ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಿ ಆಗ್ಲಿ, ಇನ್ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ, ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕ ಹಣವನ್ನ ತನ್ನ ನಂಬಿಕೆಯ ಮೂಲಕ್ಕೆ ಪೋಲು ಮಾಡ್ತಕ್ಕಂಥದ್ದು ಆಗಬಾರ್ದು, ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ವಿಷಯ. ಸೊ ಹಾಗಾಗಿ ನಾವು ಅದನ್ನು ವಿರೋಧಿಸ್ತೀವಿ ವಿಜ್ಞಾನ ಪ್ರೇಮಿಗಳು. ಸರ್, ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಆದರೂ ಸಾಕಷ್ಟು ಆದರೂ ಕೂಡ ಇನ್ನೂ ಚರ್ಚೆ ಆಗ್ತಾನೆ ಇದೆ. ಆದರೆ ನಾನೆಲ್ಲೋ ಒಂದು ಕಡೆ ಒಂದು ಸಮಾರಂಭದಲ್ಲಿ ಒಬ್ಬ ಸ್ವಾಮೀಜಿಯೊಬ್ಬರು ಅಧರ್ಮದ ಕೈಗೆ ವಿಜ್ಞಾನವನ್ನು ಕೊಡಬಾರದು ಅಂತ ಒಂದು ಮಾತನ್ನು ಹೇಳಿದರು. ಇದೇನು ಸರ್, ಇದು ಏನು ಬಹುಶಃ ಏನು ಇದು ಅಂತಂದರೆ, ನಮ್ಮಲ್ಲಿ ನಾನು ಹೇಳಿದೆ ಆವಾಗಲೇ, ಭಾಳ ಧರ್ಮ ನಂಬಿಕೆ, ದೇವರ ನಂಬಿಕೆ ಮತ್ತು ಭಕ್ತಿ ಪ್ರಧಾನವಾದ ಸಮಾಜ ನಿರ್ಮಾಣ ಆಗಿ ಭಾಳ ಕಾಲದಿಂದ ನಮ್ಮಲ್ಲಿ ಪರಂಪರಾಗತವಾಗಿ ಅದು ಬಂದಿದೆ. ಅವರು ಧರ್ಮ ಅಧರ್ಮ ಅಂದರೆ ಈ ರೀತಿ ಭಾವಿಸಿರ್ಬೋದೋ ಏನೋ, ನಾನು ಊಹೆ ಮಾಡ್ಕೊಳ್ತಕ್ಕಂಥದ್ದು. ಅಧರ್ಮದ ಕೈಗೆ ವಿಜ್ಞಾನ ಕೊಡಬೇಡಿ ಅಂದರೆ, ಅಧರ್ಮ ಅಂತಂದರೆ ಕೆಟ್ಟ ಭಾವನೆಯ ಕೈಗೆ ವಿಜ್ಞಾನ ಕೊಡಬೇಡಿ ಅನ್ನೋ ಒಳ್ಳೆಯ ಉದ್ದೇಶನೇ ಅವ್ರು ಹೇಳಿರ್ತಕ್ಕಂಥದ್ದು. ಆದರೆ ಧರ್ಮದ ಕೈ ವಿಜ್ಞಾನ ಕೊಡಿ ಅಂತ ಅದರ ಅರ್ಥ ನಾವು ತಿಳ್ಕೊಬಾರ್ದು. ಧರ್ಮ ಅಂದರೆ ಯಾವುದೋ ಒಂದು ಮಠದ ಕೈಗೆ ಒಂದು ಲ್ಯಾಬೊರೇಟರಿ ಕೊಡ್ರಿ, ಅಥವಾ ಯಾವುದೋ ಒಂದು ಸ್ವಾಮೀಜಿ ಕೈಗೆ ವಿಜ್ಞಾನದ ಪ್ರಯೋಗಾಲಯ ಕೊಟ್ಬಿಡಿ, ಡೆಲ್ಲಿ ಭೌತಶಾಸ್ತ್ರ ಪ್ರಯೋಗಾಲಯನ, ಈ ತರ ಅನ್ಕೋಬಾರ್ದು. ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಯಾವುದೋ ಒಂದು ಸ್ವಾಮೀಜಿಗಳಿಗೆ ಜಗದ್ಗುರುಗಳಿಗೆ ಕೊಟ್ಬಿಡಿ, ವಹಿಸ್ಕೊಟ್ಬಿಡಿ, ಅವರೆಲ್ಲ ನೋಡ್ಕೊ, ಆ ಭಾವನೆ ನಾವು ಅನ್ಕೋಬಾರ್ದು. ಅವರು ಬಹುಶಃ ಅನ್ಕೊಂಡಿರೋದು ವಿಶಾಲ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಏನು ಅಂದ್ರೆ, ಅಧರ್ಮ ಅಂದ್ರೆ ಕೆಟ್ಟದ್ರ ಕೈಗೆ ವಿಜ್ಞಾನ ಕೊಡಬೇಡಿ, ಒಳ್ಳೆಯದ್ರ ಕೈ ಕೊಡಿ ಅಂತ. ವಿಜ್ಞಾನ ಅಂತಕ್ಕಂಥದ್ದು ಒಳ್ಳೆಯದಕ್ಕಾಗಿ ಹುಟ್ಟಿರೋದು, ಕೆಟ್ಟದಕ್ಕಾಗಿ ವಿಜ್ಞಾನ ಯಾವತ್ತೂ ಹುಟ್ಟಿಲ್ಲ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ, ಬಳಸುವ ವ್ಯಕ್ತಿಗಳ ಮೇಲೆ ಅದು ಬಳಕೆ ಆಗುತ್ತೆ. ವಿಜ್ಞಾನ ಇರೋದು ಕನ್ಸ್ಟ್ರಕ್ಟಿವ್ ಪರ್ಪಸ್. ನಾವು ಅಲ್ಲ, ಸಂಶೋಧನೆಗಳು ನಡೆದಿದ್ದೇ ಮನುಕುಲಕ್ಕೆ ಒಳ್ಳೇದಾಗ್ಲಿ ಅಂತ. ಯಾರು ಕೂಡ ಈವನ್ನು ನಿಮಗೆ ಒಂದು ಅಣುಬಾಂಬನ್ನು ತಯಾರು ಮಾಡಬೇಕಾದ್ರೂ ಕೂಡ ಆಲ್ಬರ್ಟ್ ಐನ್ಸ್ಟೈನ್ ಅದು ಮನುಕುಲದ ಒಳಿತಿಗಾಗಿ ಅಂತಾನೆ ತಯಾರು ಮಾಡಿದ್ದು. ಲಕ್ಷಾಂತರ ಜನ ನೀನು ಬಾಂಬ್ ಆಗಿ ಸಾಯಿಸುವಂತ ಯಾವ ವಿಜ್ಞಾನಿನೂ ಹೇಳಲ್ಲ. ಯಾಕಂದ್ರೆ ಅವನು ಯಾಕೆ ಇದ್ರೆ ಅದನ್ನ ಮಾಡಬೇಕು? ತನ್ನ ಜೀವನವನ್ನ ಪಣಕ್ಕಿಟ್ಟು, ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಒಂದು ಸಂಶೋಧನೆ ಯಾಕೆ ಮಾಡ್ತಾನೆ? ವಿಜ್ಞಾನದ ಮುಖ ಮಾನವೀಯ ಮುಖವೇ ಯಾವಾಗಲೂ. ವಿಜ್ಞಾನವನ್ನ ಅಪಬಳಕೆ ಮಾಡ್ತಕ್ಕಂಥದ್ದು ಅಧಿಕಾರಶಾಹಿಗಳು, ಸರ್ಕಾರಗಳು, ಬೇರೆ ಬೇರೆ ವ್ಯಕ್ತಿಗಳು ವಿಜ್ಞಾನವನ್ನ ಅಪಬಳಕೆ ಮಾಡಬಹುದು. ಈಗ ಅಣುಬಾಂಬನ್ನು ಹಾಕೋದು ವಿಜ್ಞಾನಿ ಅಲ್ಲ, ಯಾವುದೋ ಒಂದು ಆಡಳಿತ, ಯಾವುದೋ ಒಬ್ಬ ಅಧಿಕಾರಿ ಅಥವಾ ಯಾವುದೋ ಒಂದು ಅಧಿಕಾರಸ್ಥರು ಅವರು ಅದನ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು. ದುರ್ಬಳಕೆ ಮಾಡ್ಕೊಂಡ್ರು. ದುರ್ಬಳಕೆ ಅಂದ್ರೆ ಬಳಕೆ ಮಾಡತಕ್ಕಂಥ ರೀತಿಯಲ್ಲಿ ಅದು ವ್ಯತ್ಯಾಸ ಕಂಡು ಬರ್ಬೋದು. ಅದು ವಿಜ್ಞಾನದ ತಪ್ಪಲ್ಲ, ಅದು ವಿಜ್ಞಾನದ ವಸ್ತುಗಳು ನೀವು ಇಲ್ಲ ಹಿಂಗ್ ಮಾಡ್ತೀರ. ಈಗ ಯುದ್ಧಕ್ಕಾಗಿ ಅನೇಕ ಸಾಮಗ್ರಿಗಳನ್ನ ಸಂಶೋಧನೆ ಮಾಡ್ತಾರೆ, ಪಿರಂಗಿಗಳನ್ನ ಸಂಶೋಧನೆ ಮಾಡ್ತಾರೆ, ಸಣ್ಣ ಒಂದು ಪಿಸ್ತೂಲಿಂದ ಹಿಡಿದು ರೈಫಲ್ವರೆಗೂ, ಬತೂಕ ಬಾಂಬರ್ಗಳವರೆಗೂ ಎಲ್ಲ ಮಾಡ್ತಾರೆ. ಇದ್ರ ಉದ್ದೇಶ ಏನು? ರಾಷ್ಟ್ರ ರಕ್ಷಣೆಗೆ ನಮ್ಮ ಹತ್ರ ಆಯುಧಗಳಿದೆ, ನಮಗೆ ತೊಂದರೆ ಆದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ತೀವಿ ಅಂತ ಉದ್ದೇಶ ಹೊರತು ನೀನು ಯುದ್ಧ ಸಾಮಗ್ರಿಗಳನ್ನು ಚೆನ್ನಾಗಿ ಮಾಡಿ ಇವೆಲ್ಲ ದೇಶಗಳನ್ನು ಹೊಡೆದಾಕುವಂತ ಯಾವ ವಿಜ್ಞಾನಿಗೂ ಹೇಳಲ್ಲ. ವಿಜ್ಞಾನದ ಕೆಲಸ ಅದಲ್ಲ. ವಿಜ್ಞಾನದ ಕೆಲಸ ಮಾನವೀಯ ಮುಖ. ವಿಜ್ಞಾನ ಸಂಶೋಧನೆ ಮಾನವೀಯ ಮುಖವಾದ್ದು. ಅದಕ್ಕೆ ನೀವು ಕಳೆದ 20ನೇ ಶತಮಾನದ ಪ್ರಾರಂಭದಲ್ಲಿ ಜನಸಂಖ್ಯಾ ಸ್ಫೋಟ ಆಯಿತು.
ಇಡೀ ಜಾಗತಿಕವಾಗಿ, ಬರೀ ನಮ್ಮ ದೇಶ ಅಂತಲ್ಲ, ಭೂಗೋಳದ ಮೇಲೆ ಜನ ಕೋಟಿ 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 ಜನ ಬರಲಿಕ್ಕೆ ಜನಸಂಖ್ಯೆ ಬೆಳೀತಾ ಹೋಯ್ತು, ಹೆಚ್ಚಾಯ್ತಾ ಹೋಯ್ತು. ಆ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಮೊದಲಿದ್ದಿದ್ದು ಲೈಫ್ ಸ್ಪ್ಯಾನ್, ಮನುಷ್ಯನ ಲೈಫ್ ಸ್ಪ್ಯಾನ್ ಅಂತ, ಅಂದ್ರೆ ಜೀವಿತಾವಧಿ 30ರಿಂದ ನಮ್ದಿದ್ದು ಕೇವಲ 45ರವರೆಗೂ 48ರವರೆಗೂ ಮಾತ್ರ ಭೂಮಿಯಲ್ಲಿ. ಆದ್ರೆ ಇವತ್ತು ವಿಜ್ಞಾನದ ಒಂದು ಸಂಶೋಧನೆಗಳಿಂದ ಅದು 70ರವರೆಗೂ ಹೋಗಿದೆ. 70ನೇ ಇಸ್ವಿವರೆಗೂ ನಿರಾತಂಕವಾಗಿ ಮನುಷ್ಯ ಬದುಕಬಹುದು ಅನ್ನೋದಕ್ಕೆ ವೈದ್ಯಕೀಯ ವಿಜ್ಞಾನದ ಸಂಶೋಧನೆಗಳು ಕಾರಣ. ಸಾಧನೆ. ಇವತ್ತು ಎಷ್ಟೋ ರೋಗಗಳು, ಸಿಡುಬಿನಂತ ರೋಗಗಳು ಮಂಗಮಯ ಆಗಿದೆ. ಪೋಲಿಯೋ ಇವತ್ತಿಲ್ಲ ಜಗತ್ತಿನಲ್ಲಿ, ಸಿಡುಬಿಲ್ಲ. ಎಂತೆಂಥ ರೋಗಗಳನ್ನ, ಪ್ಲೇಗ್ ಅಂತ ಬರ್ತಾ ಇತ್ತು ಹಿಂದೆ, ನಾವೆಲ್ಲ ಚಿಕ್ಕವರು, ನಮಗೆ ಗೊತ್ತಿಲ್ಲ ಅದು. ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು ಕತೆನ. ಪ್ಲೇಗ್ ಅಲ್ಲಿ ಹಳ್ಳಿಯಲ್ಲೇ ಪ್ಲೇಗ್ ಅಲ್ಲಿ ಬಂದು ಜನ ಸಾಯ್ತಾ ಇದ್ರು. ಪ್ಲೇಗ್ ಬಂತು ಅಂದ್ರೆ ಊರಲ್ಲಿ ಎಲ್ಲ ಖಾಲಿ ಮಾಡಿ ಹೂಳಾಕ್ಲಿಕ್ಕೂ ಕೂಡ ಜನ ಇರಲಿಲ್ಲ. ಆದ್ರೆ ಪ್ಲೇಗ್ ಹೊರಟೋಯ್ತು. ಹಂಗೆ ವಿಜ್ಞಾನದ ಮಾನವೀಯ ಮುಖ ಬಹಳ. ಅದು ಪೋಲಿಯೋ ಅನ್ನೋದು ಹೋಗಿದ್ದೆ ಒಬ್ಬ ವಿಜ್ಞಾನಿ ಒಂದು ಸಣ್ಣ ಸಂಶೋಧನೆ ಇಲ್ಲ, ಜೋನಾಸ್ ಸಾಲ್ಕ್ ಒಂದು ಸಣ್ಣ ಲಸಿಕೆ, ಅವರ ಒಂದು ಸಂಶೋಧನೆ ಇವತ್ತು ಜಗತ್ತಿನಿಂದ ನಿರ್ಮೂಲ ಇಲ್ಲ. ಸೊ ಇದು ವಿಜ್ಞಾನದ ಮಾನವೀಯ ಮುಖ. ಹಾಗೇನೆ ಜನಸಂಖ್ಯಾ ಸ್ಫೋಟ ಆದಾಗ ಆಹಾರ ಕೊರತೆ ಬಂತು ಇಡೀ ಜಗತ್ತಿನಲ್ಲಿ. ಹೆಂಗ್ ಬೆಳಿಬೇಕು ಇಷ್ಟು ಜನಕ್ಕೆ ಆಹಾರ, ಊಟ ಇಲ್ಲದೆ ಸತ್ತೋದ್ರೆ ಜನ ಹೆಂಗೆ ಅಂತ. ಅವಾಗ ಬೋರ್ಲಾಗ್ ಅಂತಕ್ಕಂಥ ವಿಜ್ಞಾನಿ, ಮೆಕ್ಸಿಕೋ ವಿಜ್ಞಾನಿ, ಪವಾಡದ ಗೋಧಿ ತಳಿ ಕಂಡಿಡಿದ. ಬರೀ ಒಂದು ಗೋಧಿ 100 ಕ್ವಿಂಟಾಲ್ ಬೆಳೆಯುವಷ್ಟು ಫಲವತ್ತತೆಯನ್ನು ಕೊಡುವಂತ ಒಂದು ಪವಾಡದ ಗೋಧಿ ಅಂತಾನೆ ಕರಿತೀವಿ. ಅರ್ಧ ಜಗತ್ತಿಗೆ ಅನ್ನ ನೀಡಿದ ವಿಜ್ಞಾನಿ ಅಂತ ಅವ್ರನ್ನ ಹೆಸರಿಸಲಾಗಿದೆ. ಅಂತ ಗೋಧಿ ಸಾಧನೆ, ಅದು ನಿಜವಾದ ವಿಜ್ಞಾನದ ಸಾಧನೆ. ಹಾಗೇನೆ ನಮ್ಮಲ್ಲಿ ಇಂಡಿಯಾದಲ್ಲಿ, ಭಾರತದಲ್ಲಿ ಹಸಿರು ಕ್ರಾಂತಿ ಆಯ್ತು. ಭಾರತದಲ್ಲಿ ಜನಸಂಖ್ಯಾ ಸ್ಫೋಟದಾಗ ಹಸಿರು ಕ್ರಾಂತಿ ಆಯ್ತು. ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಅವರು ಸೋನಾರ ಸರಬತಿ ಪಂಜಾಬ್ಗೆ ಕೊಟ್ಟರು. ಪಂಜಾಬ್ಗೆ ಮತ್ತೆ ಬೋರ್ಲಾಗ್ ತಳಿಯನ್ನ ಇಲ್ಲಿಗೆ ಆಮದು ಮಾಡ್ಕೊಂಡು ಅದನ್ನ ಮತ್ತೆ ನಮ್ಮ ವಾತಾವರಣಕ್ಕೆ ಬದಲಾವಣೆ ಮಾಡಿ, ತಳಿ ಬದಲಾವಣೆ ಮಾಡಿ ಅದನ್ನು ಕೊಟ್ಟರು. ಇವತ್ತು ಆ ವಿಜ್ಞಾನಿ ಕೂಡ ನಮ್ಮ ದೇಶಕ್ಕೆ ಅನ್ನ ನೀಡಿದ ವಿಜ್ಞಾನಿನೇ. ಇಂಥ ವಿಜ್ಞಾನಿಗಳ ದೊಡ್ಡ ಪರಂಪರೆನೇ ನಮ್ಮ ದೇಶದಲ್ಲಿದೆ, ಜಗತ್ತಿನಲ್ಲಿದೆ. ಸೊ ಈ ವಿಜ್ಞಾನದ ಮಾನವೀಯ ಮುಖ ನಾವು ನೋಡ್ಬೇಕೇ ಹೊರತು ವಿಜ್ಞಾನದ ಅಪಬಳಿಕೆಯನ್ನ ಯೋಚನೆ ಮಾಡಬಾರ್ದು, ಅಥವಾ ಅದನ್ನ ಬಳಕೆಗೆ ಪ್ರೋತ್ಸಾಹ ಕೊಡಬಾರ್ದು. ಜನ ಅದನ್ನೆಲ್ಲ ಮರೀತಾರೆ, ಆದ್ರೆ ಅವೈಜ್ಞಾನಿಕತೆಗೆ ಹೆಚ್ಚು ಬಲವನ್ನ. ಅಲ್ಲ, ಅವೈಜ್ಞಾನಿಕತೆ ಅನ್ನೋದು ಸಮಾಜದಲ್ಲಿ ಈಗಿಂದಲ್ಲ, ಅದು ಮೊದಲಿಂದನೂ ಇದೆ. ವಿಜ್ಞಾನ ಬರೋಕ್ಕಿಂತ ಪ್ರಾರಂಭದಿಂದನೂ ಇದಿದೆ. ಯಾವತ್ತು ಗ್ರಹಣ ನೋಡಿ ಅಡ್ಡ ಬಿದ್ದು ನಾನು ಬಲಿ ಕೊಡ್ತೀನಿ ನಿಮ್ಗೆ, ಗ್ರಹಣ ಸೂರ್ಯನಿಗೆ ಅಂತ ಪ್ರಾರಂಭ ಮನುಷ್ಯ ಮಾಡ್ದ, ಅವತ್ತಿಂದ ಮೂಢನಂಬಿಕೆಗಳು ಬೆಳೀತಾ ಬಂದಿದ್ದಾವೆ. ಆದರೆ ಶಿಕ್ಷಣ ಅಂತಕ್ಕಂಥದ್ದು ಬದಲಾವಣೆ ಮಾಡುತ್ತೆ. ಎಜುಕೇಶನ್ ಅನ್ನೋದು ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತೆ. ಶಿಕ್ಷಣ ವಿಜ್ಞಾನ ಬೆಳೆದಲ್ಲ, ಜನರಲ್ಲಿ ಸಹಜವಾಗಿ ಹೋಗುತ್ತೆ. ಕಾಲಾನಂತರ ಒಬ್ಬ ವ್ಯಕ್ತಿ ವಿಜ್ಞಾನದ ರೀತಿ ಚಿಂತನೆ ಮಾಡ್ತಾನೆ ಅಂದ್ರೆ ಅವನು ಮೂಢನಂಬಿಕೆಯಿಂದ ದೂರ ಸರಿದಿದ್ದಾನೆ ಅಂತಾನೆ ಅರ್ಥ. ಸೊ ಹೀಗಾಗಿ ವೈಜ್ಞಾನ ದಿನಾಚರಣೆ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿದೆ ಭಾರತದಂತ ದೇಶಕ್ಕೆ. ಇದರ ಒಂದು ಸಾರ್ಥಕತೆ ಎಲ್ಲರಿಗೂ ತಲುಪಬೇಕು ಮತ್ತು ಇದು ಸುದ್ದಿ ಆಗಬೇಕು. ಹೆಚ್ಚು ಇಂಥ ದಿನಾಚರಣೆ ಇದೆ, ನಾವೆಲ್ಲ ವಿಜ್ಞಾನವನ್ನು ತಿಳ್ಕೋಬೇಕು. ಈಗ ವಿಜ್ಞಾನವನ್ನ ಓದಿಲ್ಲ ನಾನು, ವಿಜ್ಞಾನ ನನಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ಸಂದರ್ಭ ಇಲ್ಲ. ಈಗ ಮನೆಯಲ್ಲಿ ನಾವು ವಿದ್ಯುತ್ ಶಕ್ತಿ ಉಪಯೋಗಿಸ್ತೀವಿ, ಅದು ವಿಜ್ಞಾನದ ಕೊಡುಗೆ. ಪ್ರತಿಯೊಂದು ವಿಜ್ಞಾನದ ಕೊಡುಗೆನೆ. ಕನಿಷ್ಠ ವಿಜ್ಞಾನದ ಜ್ಞಾನ ಇಲ್ಲದೆ ಇದ್ರೆ ಅವನು ನಿರಕ್ಷರ ಕುಕ್ಷಿ ಇದ್ದಂಗೆ. ಅವನು ಒಂದು ಪ್ರೊಫೆಸರ್ ಆಗಿರ್ಲಿ, ನೀವ್ ಹೇಳಿದ್ರಿ ಬೆಳಿಗ್ಗೆ ಎದ್ದಾಗಿಂದ ವಿಜ್ಞಾನದ ಕನಿಷ್ಠ ಜ್ಞಾನ ಇರಬೇಕು. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ನೋಡಿ ಮೊಬೈಲ್, ವೈಜ್ಞಾನಿಕ ಮನೋಭಾವ ಅಂತಕ್ಕಂಥದ್ದು ಬಹಳ ಸರಳವಾದ ಒಂದು ಉದಾಹರಣೆ ಕೊಡ್ಬೋದು. ನಾವು ಸಾಕಷ್ಟು ಸಂದರ್ಭಗಳಲ್ಲಿ ವೈಜ್ಞಾನಿಕ ಮನೋದಿಂದನೇ ವರ್ತಿಸ್ತೀವಿ. ಈಗ ನಾವು ಉದಾಹರಣೆಗೆ ಒಂದು ಮಗು ಹುಟ್ಟಿದಾಗ ಮಗು ಯಾವ ಗಳಿಗೆಯಲ್ಲಿ ಹುಡ್ತು, ಯಾವ ಕುಂಡಿಯಲ್ಲಿ ಹುಡ್ತು ಅಂತ ಯಾವ ನಕ್ಷತ್ರಗಳು, ಅದರಲ್ಲೇನಾದ್ರೂ ಹೆಣ್ಣು ಮಗು ಆಗ್ಬಿಟ್ರೆ ಆ ದೋಷ ಇದೆ ಈ ದೋಷ ಇದೆ ಅಂದ್ಬಿಟ್ರೆ ಅದನ್ನ ತುಂಬಾ ತಲೆ ಕೆಡಿಸ್ಕೊಂಡು ಅದಕ್ಕೆ ಶಾಂತಿ ಅದು ಇದು ಹೋಮ ಅವನುಗಳೆಲ್ಲ ಮಾಡ್ತೀವಿ. ಆದ್ರೆ ನಮ್ಮ ಮೊಬೈಲ್ ಕೆಟ್ಟೋದ್ರೆ ಯಾರು ಹೋಗಿ ಪಂಚಾಂಗ ಕೇಳಲ್ಲ, ಮೊಬೈಲ್ ರಿಪೇರಿ ಹತ್ರ ಹೋಗಲ್ಲ. ಅಂದ್ರೆ ನಾವು ವಿಜ್ಞಾನದ ಪರಿಕರಗಳನ್ನ ಮಾಡ್ಬೇಕಾದ್ರೆ ಶಾಸ್ತ್ರದವ್ರ ಹತ್ರ ಹೋಗಲ್ಲ. ಆದ್ರೆ ಕೆಲವು ನಮ್ಮ ಜೀವನದ ವಿಚಾರಗಳು ಬಂದಾಗ ತುಂಬಾ ಭಯ ಪಡ್ತೀವಿ. ಇದು ವೈಜ್ಞಾನಿಕ ಮನೋಭಾವ ಅಲ್ಲ. ವೈಜ್ಞಾನಿಕ ಮನೋಭಾವ ಅಂದ್ರೆ ಮೊಬೈಲು ಕೆಟ್ಟೋದಾಗ ಹೆಂಗೆ ಮೊಬೈಲ್ ರಿಪೇರಿ ಅವ್ರ ಹತ್ರ ಹೋಗ್ತೀವೋ ಅದೇ ತರನೇ ನಮ್ಮ ಮನೋಭಾವ ಒಂದು ಮಗು ಹುಟ್ಟಿದಾಗ್ಲೂ ಇರ್ಬೇಕು. ಮಗು ಹುಟ್ಟಿದಾಗ ಆ ಮಗುಗೆ ಏನ್ ಹೆಸರು ಇಡಬೇಕು, ಅದಕ್ಕೆ ಒಬ್ಬ ಶಾಸ್ತ್ರಿ, ಒಬ್ಬ ಜ್ಯೋತಿಷ್ಯನ ಹತ್ರ ಹೋಗ್ಲೇಬೇಕಾ ಬೇಡವೆ,
ಅಗತ್ಯ ಇದೆಯಾ ಅದು ಅನ್ನೋ ಮನೋಭಾವ ಒಬ್ಬ ವ್ಯಕ್ತಿಗೆ ಇರ್ಬೇಕು. ಎಲ್ಲರಲ್ಲೂ ಕೂಡ ಬಂದ್ರೆ ಖಂಡಿತ ನಮ್ಮ ಸಮಾಜದಲ್ಲಿ ಒಂದು ಉದಾಹರಣೆ ವಿಜ್ಞಾನ ಇನ್ನೂ ವಿಜ್ಞಾನ ಚೆನ್ನಾಗಿ ಬೆಳೆಯುತ್ತೆ, ವೈಜ್ಞಾನಿಕ ಮನೋಭಾವ ಬೆಳೆಯುತ್ತೆ ಮತ್ತು ವಿಜ್ಞಾನ ದಿನಾಚರಣೆಯ ಆಚರಣೆ ಅರ್ಥಪೂರ್ಣ ಆಗುತ್ತೆ ಅಂತ ನಮ್ಮ ಭಾವನೆ. ಸರ್, ಇಲ್ಲಿಯವರೆಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವ ಹಾಗೂ ಜನಸಾಮಾನ್ಯರು, ಯುವಕರು ಎಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು. ಇವತ್ತು ಹಿಂದೆ ವಿಜ್ಞಾನ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಅಂದರೆ ನಾವು ಕೂಡ ಈಗ ಅರ್ಥ ಮಾಡ್ಕೋಬೇಕು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು, ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲ ಬದುಕಬೇಕು. ಆಗ ಒಂದು ದೇಶ ಬೆಳವಣಿಗೆ ಆಗುತ್ತೆ. ಅಂದರೆ ವಿಜ್ಞಾನದ ಜೊತೆಯಲ್ಲೇ ಇದ್ದಾಗ ವಿಜ್ಞಾನವೂ ಕೂಡ ಬೆಳೆಯುತ್ತೆ, ದೇಶವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಇದುವರೆಗೂ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ.